ಜನೋಪಯೋಗಿ ಟೀಕೆಗಳ ರಚನೆ ಮಾಡಿರುವಂಥ ಆಚಾರ್ಯ ಶ್ರೀ ಅಮೃತಚಂದ್ರದೇವ ಈ ಪುರುಷಾರ್ಥ ಸಿದ್ಧಿ ಉಪಾಯವೆಂಬ ಹೆಸರಿನ ಚರಣಾನುಯೋಗ ಪ್ರಧಾನ ಗ್ರಂಥದ ರಚನೆಯನ್ನು ಇಂದಿಗೆ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ಮಾಡಿದ್ದರು. ಇದರ ಮೇಲೆ ಭಾಷಾ ಟೀಕೆಯನ್ನು ಬರೀತಾ ಪಂಡಿತ್ ಟೋಡರಮಲ್ಲರ ಕಾರ್ಯಪೂರ್ಣವಾಗುವ ಮೊದಲೇ ದೈವವಶರಾಗಿ ಹೋಗುವುದರಿಂದ ಆ ಅಪೂರ್ಣ ಕಾರ್ಯವನ್ನು ದೌಲತರಾಮ್ ಕಾಸ್ಲಿವಾಲ ಅನ್ನುವಂಥ ಜ್ಞಾನಿ ಪುರುಷ ಪೂರ್ಣಗೊಳಿಸಿ ಕೃತಿ ಸಮಗ್ರ ರೂಪದಿಂದ ಲಭಿಸುವಲ್ಲಿ ಸಹಕರಿಸಿದ್ದಾರೆ. ಸಮ್ಯಕ್ ಚಾರಿತ್ರ ಅಧಿಕಾರ ನಡೀತಾ ಇದೆ. 162ನೇ ಶ್ಲೋಕ. ಏಕಮಪಿ ಪ್ರಜಿಘಾಂಸು ನಿಹಂತ್ಯನಂತಾನ್ಯಃ ತಸ್ತತೋ ಅವಶ್ಯಂ ಕರಣೀಯಂ ಅಶೇಷಾಣಾಂ ಪರಿಹರಣಂ ಅನಂತಕಾಯಾನಾಂ. ಏಕೆ ತ್ಯಾಗ ಮಾಡಬೇಕು ಎಂಬುದನ್ನು ತಿಳಿಸಿಕೊಡುತ್ತಾರೆ. ಯಾವುದರದ ತ್ಯಾಗ? ಭೋಗದ ತ್ಯಾಗ. ಅದು ಒಂದರಿಂದನ ಹಿಂಸೆ ಆಗ್ತಾ ಇದೆ ಅವನ ಜೀವನದಲ್ಲಿ, ಅದರ ತ್ಯಾಗ ಮಾಡಬೇಕು ಅಂತ ಹೇಳಿದ್ರು. ಯಾಕೆ ಮಾಡಬೇಕು ಅನ್ನುವಂಥ ಉತ್ಥಾನಿಕೆ ನೀಡಿ ಆಚಾರ್ಯ ಭಗವಂತರ ಶ್ಲೋಕವನ್ನು ಪ್ರಸ್ತುತಪಡಿಸಿದ್ದಾರೆ. ಅನ್ವಯಾರ್ಥ. ತತಃ ಕಾರಣವೇನೆಂದರೆ, ಏಕಂ ಒಂದು ಸಾಧಾರಣ ಶರೀರವನ್ನು, ಕಂದಮೂಲಾದಿಗಳನ್ನು, ಅಪಿ ಕೂಡ, ಪ್ರಾಜಿಘಾಂಸು ಘಾತ ಮಾಡುವ ಇಚ್ಛೆ ಮಾಡುವಂಥ ಪುರುಷನು, ಅನಂತಾನಿ ಅನಂತ ಜೀವಗಳನ್ನು, ನಿಹಂತಿ ಕೊಲ್ಲುತ್ತಾನೆ. ಅತಃ ಆದುದರಿಂದ ಅಶೇಷಾಣ ಸಂಪೂರ್ಣ ಅನಂತಕಾಯಾನಾಂ ಅನಂತಕಾಯದ ಪರಿಹರಣ ಪರಿತ್ಯಾಗವನ್ನು ಅವಶ್ಯವಾಗಿ ಕರಣೀಯಂ ಮಾಡಬೇಕಾಗುವುದು. ಒಂದು ಸಾಧಾರಣ ಶರೀರ, ಸಾಧಾರಣ ಅಂದರೆ ಅನಂತ ಜೀವಗಳ ಹಿಂಸೆ ಈ ಶ್ರಾವಕನ ಜೀವನದಲ್ಲಿ ಆಗುತ್ತಾ ಇದೆ. ಸಾಧಾರಣ ಮತ್ತು ಬಾದರದ್ದಂತೂ ಅವ ಹಿಂಸೆ ಮಾಡುವುದಿಲ್ಲ, ಹಾಳು ಮಾಡುವುದಿಲ್ಲ. ಆದರೆ ಸಾಧಾರಣ ಸೂಕ್ಷ್ಮಕಾಯ ಜೀವದ ಹಿಂಸೆ ಇಲ್ಲಿ ಹೇಳ್ತಾ ಇದ್ದಾರೋ, ಘಾತ ಮಾಡುವ ಇಚ್ಛೆ ಹೇಳ್ತಾ ಇದ್ದಾರೆ. ಅವನಿಗೆ ಇಚ್ಛೆ ಇರ್ತಿದೆಯನ? ನಾವು ಅನ್ಬೋದು, ಆ ಶ್ರಾವಕನಿಗೆ ಯಾವ ಇಚ್ಛೆ ಇರೋ ಸಾಧ್ಯ ಇದೆ? ಮಿಥ್ಯಾತ್ವ ಮತ್ತು 2 ಕಷಾಯ ಚೌಕಡಿ ಹೋಗಿರುವಂಥವನಿಗೆ ಇಚ್ಛೆ ಹೇಗಿರುವುದ? ಆದರೆ ಭೋಗೋಪಭೋಗದಲ್ಲಿ ನಿಂತಿದ್ದಾನಲ್ಲ, ಅದಕ್ಕೆ ಇಚ್ಛೆ ಅಂದರೆ. ಭೋಗೋಪಭೋಗದ ಇಚ್ಛೆ ಇದೆ ಅಲ್ಲ, ಆ ಇಚ್ಛೆಯ ಅಭಾವ ಅವನಲ್ಲಿ ಆಗಿಲ್ಲ. ಇನ್ನು ಅಲ್ಲಿ ಜೀವಗಳದ್ದಂತೂ ಹಿಂಸೆಯನ್ನು ಹೇಳಿದರೆ ಚರಣಾನುಯೋಗ ಇರುವುದರಿಂದ. ಆದ್ರೆ ಭೋಗದ ಇಚ್ಛೆ ಏನಿದೆ ಅಲ್ಲ, ಅಲ್ಲಿ ಈ ಜೀವಕ್ಕೆ ಅರೆ ಅನಂತ ಹಿಂಸೆ ಅಂಥೇಳಿ ಹೇಳಿದರು. ಅನಂತಾನುಬಂಧಿ ಹೋಗಿದೆ ಮತ್ತು ಆ ಭಾವದೊಳಗೆ ಅಂಥದ್ದು ಹೆಂಗೆ ಇರ್ತಿದೆ ಅಂಥೇಳಿ ನಮಗೊಂದು ಸಂದೇಹ ಬರೋ ಸಾಧ್ಯತೆ ಇದೆ. ಮಾತು ಹೀಗಿದೆ ರೀ, ಅನಂತಾನುಬಂಧಿಯ ಸದ್ಭಾವದೊಳಗೆ, ವಿಪರೀತ ಮನ್ನನೆಯ ಸದ್ಭಾವದೊಳಗೆ ಯಾವ ಪ್ರಕಾರ ಈ ಜೀವನಿಗೆ ದ್ರವ್ಯ ಹಿಂಸೆಯ ಅಪೇಕ್ಷೆಯಿಂದ ಹಿಂಸೆ ಎಷ್ಟು ಆಗುತ್ತಿತ್ತೋ ಅಷ್ಟೇ ಈ ಸಮ್ಯಕ್ ದರ್ಶನ ಪ್ರಾಪ್ತ
2 ಕಷಾಯ ಚೌಕಡಿ ಹೊರಟು ಹೋಗಿರುವಂಥ ಜೀವನಿಗೆ ಭೋಗದ ಇಚ್ಛೆ ಏನಿದೆ ಅಷ್ಟೇ ಹಿಂಸೆ ಇವನಿಗೆ ಭಾವ ಸಾಪೇಕ್ಷ ಆಗ್ತದೆ. ಅಲ್ಲಿ ದ್ರವ್ಯ ಸಾಪೇಕ್ಷರೇ ಮತ್ತು ಭಾವ ಸಾಪೇಕ್ಷ ಇರಲಿಲ್ಲನ, ಅರೆ ಅವನಿಗೆ ಗೊತ್ತೇ ಇರಲಿಲ್ಲಲ್ಲ, ಪರಿಜ್ಞಾನನೇ ಇರಲಿಲ್ಲ. ಒಂದು ಸ್ವಲ್ಪ ಬೇರೆ ದೃಷ್ಟಿಕೋನದಿಂದ ಕಥನೆ ಇದೆ ಅಂಥೇಳಿ ತಿಳ್ಕೊಳ್ರಿ. ಎಲ್ಲಿ ಮಿಥ್ಯಾತ್ವ ದಶೆಯೊಳಗ ಅವನಿಗೆ ಭಾವಹಿಂಸೆಯ ಪರಿಚಯನೇ ಇರಲಿಲ್ಲಲ್ಲ, ಹೀಗಾಗಿ ದ್ರವ್ಯಹಿಂಸೆಯ ಅಪೇಕ್ಷಾದಿಂದ ಅವನಿಗೆ ಎಷ್ಟು ದೋಷ ತಗಲುತ್ತಿತ್ತೋ ಅಷ್ಟು ದೋಷ ಇವನಿಗೀಗ ಮಿಥ್ಯಾತ್ವ ಹೊರಟು ಹೋಗಿದೆ. 2 ಕಷಾಯ ಚೌಕಡಿ ಹೊರಟು ಹೋಗಿದ್ದಾವೆ. ಅದರ ಭೋಗದ ಇಚ್ಛೆ ಉಳಿದಿದೆಯಲ್ಲ, ಆ ಇಚ್ಛೆ ಅಂಥ ಹಿಂಸೆಗೆ ಕಾರಣ ಆಗ್ತಿದೆ. ತಿಳಿಲಿಲ್ಲ. ಅದಕ್ಕೆ ಹೇಳಿತು ಬೇರೆ ದೃಷ್ಟಿಕೋನದಲ್ಲಿ ಚರಣಾನುಯೋಗಿ ಇದೆಯಲ್ಲ, ದೃಷ್ಟಾಂತ ಒಂದು ಸಣ್ಣ. ಯಾವ ಮನುಷ್ಯನಿಗೆ ವಿಷದ ಗ್ರಹಣ ಆಗುವುದರಿಂದ ಯಾವ ಪ್ರಕಾರದ ಬಾಹ್ಯ ಸಾಪೇಕ್ಷ ಅವನಿಗೆ ನೋವು ಆಗ್ತಿದೆ, ಬಾಧೆ ಆಗ್ತಿದೆ, ಪ್ರಾಣವಿಯೋಗದಂಥ ಅಥವಾ ಪೀಡೆ ಆಗ್ತಿದೆ. ಪ್ರಾಣವಿಯೋಗ ಆಗಲಿಲ್ಲ ಅಂಥೇಳಿ ಇಟ್ಕೊಳ್ಳೋಣ, ಏನೋ ವಿಷದ ಪರಿಹಾರ ಮಾಡಿತು ಅಂಥೇಳಿ ಇಟ್ಕೊಳ್ಳೋಣ, ಅಷ್ಟೇ ಪೀಡೆ. ವಿಷ ಜ್ಞಾನ ಮಾಡಿಕೊಂಡು ವಿಷದ ಜ್ಞಾನಪೂರ್ವಕ ವಿಷಪ್ರಾಶನ ಮಾಡಿದ್ರೆ ಅಷ್ಟೇ ಆಗ್ತಿದೇನಿಲ್ಲ, ಆಂತರಿಕ ಪೀಡೆ. ಅವನಿಗೆ ಜ್ಞಾನ ಇಲ್ಲ, ಆದ್ರೂ ಅವನಿಗೆ ಎಷ್ಟು ಬಾಧೆ ಆಗ್ತಿದೆಯಲ್ಲ ಅಷ್ಟೇ ಬಾಧೆ ಇವನಿಗಾಗ್ತಿದೆ. ಸಾಮಾನ್ಯ ದೃಷ್ಟಾಂತ ಆಯ್ತದೆ. ಇನ್ನು ಅಲ್ಲಿ ತಿಳ್ಕೊಳ್ಬೇಕಾದ್ರೆ ಅವನಿಗೆ ಜ್ಞಾನನೇ ಇಲ್ಲ, ಮಿಥ್ಯಾ ದೃಷ್ಟಿಗೆ ಜ್ಞಾನ ಇಲ್ಲ. ಆದ್ರೆ ಆ ಭಾವ ಏನಿದೆ ಅಲ್ಲ, ಭೋಗದ ಭಾವ, ಇಚ್ಛೆ ಬಹಳ ಅದ್ಭುತ ಮಾತಿದೆ. ಭೋಗದ ಇಚ್ಛೆ ದ್ರವ್ಯಲಿಂಗಿ ಮುನಿ ಇದೆ ಏನ್ರಿ? ಇಲ್ಲಲ್ಲ, ಇದೆ ಏನ್ರಿ? ತ್ಯಾಗ ಮಾಡಿದಾನಲ್ಲ ಸಂಪೂರ್ಣ ರೂಪದಿಂದ. ಜಿನಾಗಮದ ರಹಸ್ಯ ತಿಳ್ಕೊಳ್ಳುವ ಸಲುವಾಗಿ ಒಂದಿಷ್ಟು ನಮ್ಮಲ್ಲೇನ ಏನು ಬೇಕು ಅಂತಂದ್ರೆ ಸಾವಧಾನತೆ ಬೇಕು. ದ್ರವ್ಯಲಿಂಗಿ ಮುನಿಗೆ ಭೋಗದ ಇಚ್ಛೆ ಇದೆಯನ್ನ, ಭೋಗದ ಇಚ್ಛೆ ಇದೆಯನ್ನ, ತ್ಯಾಗ ಮಾಡಿದ್ರೂ ಕೂಡ ಅವನಿಗೆ ಇಚ್ಛೆ ಇದೆ. ಪ್ರಭು ಪ್ರಗಟ ರೂಪದಿಂದ ಇರಲಿಕ್ಕಿಲ್ಲ, ಬುದ್ಧಿಪೂರ್ವಕ ಇರಲಿಕ್ಕಿಲ್ಲ. ಆದ್ರ ಅಭಿಪ್ರಾಯದೊಳಗ ಅದನ್ನೇ ಅವ ಸುಖ ಅಂಥೇಳಿ ತಿಳಿಯುವುದನ್ನು ಬಿಟ್ಟಿಲ್ಲ. ಅವನಿಗೆ ತ್ಯಾಗದ ಭಾವನೆಯೊಳಗ ಸುಖ ಬುದ್ಧಿಯ ಅಭಾವ ಆಗಿಲ್ಲ. ಹೋಗಲೇ ನಮ್ಮ ಅಪೇಕ್ಷಾದಿಂದ ಪರ್ವ ದಿವಸಗಳಲ್ಲಿ ಯಾವುದಾದ್ರೂ ಒಂದು ಸಂಯಮ ಮಾಡ್ತೇವಲ್ಲ, ಹೌದೇನು? ಆಹಾರ ಬಿಡ್ತೇವೆ, ರಸ ಬಿಡ್ತೇವೆ, ಯಾವುದಾದ್ರೂ ಸಂಯಮ. ಆ ಸಂಯಮದ ವೇಳೆಕ ನಂದು ಇವತ್ತು ಇದರದ ತ್ಯಾಗ ಇದೆ ಅನ್ನೋದು ಬುದ್ಧಿಯೊಳಗೆ ಸದೈವ ಇರ್ತಿದೇನಿಲ್ಲ. ಹಾಗಾದ್ರೆ ತ್ಯಾಗ ಇದೆ ಅನ್ನೋದು ಬುದ್ಧಿಯೊಳಗೆ ಇರಬೇಕಾದ್ರೆ ಅದರೊಳಗಿನ ಸುಖ ಬುದ್ಧಿ ಹೋಗಿಲ್ಲ. ಇದುವೇ ನ್ಯಾಯ ಇದೆ ರೀ ಅಂಥೇಳಿನ. ನ್ಯಾಯ ಅನ್ನೋದು ಒಂದು ಬಹಳ ದೊಡ್ಡ ಶಾಸ್ತ್ರ ಜನಾಗಮದೊಳಗೆ ಇದೆ. ನಂದು ಇವತ್ತು ಸಾಯಂಕಾಲ ಆಹಾರ ಇಲ್ಲ, ಒಂದೇ ಸಲ. ಯಾವಾಗಿನಿಂದ ಬುದ್ಧಿಯೊಳಗಿದೆ ಅದ? ಪೂರಾ ದಿವಸ ಇದೆ ಏನಿಲ್ಲ, ಇನ್ನೂ ಒಂದ್ಸಲ ಆಹಾರ ಗ್ರಹಣ ಮಾಡಿಲ್ಲ. ಆವಾಗಿಂದು ಎದ್ದಾಗಿಂದು ಇದೆ ರೀ. ನಿನ್ನೆಯಿಂದ ಇದೆ, ನಾಳೆ ಒಪ್ಪತ್ತಿದೆ.
ಹಾಗಾದ್ರೆ ಈ ವಿಕಲ್ಪ ಒಳಗೆ ಉಳಿಲಿಕ್ಕೆ ಕಾರಣ ಏನ? ತ್ಯಾಗ ಯಾವುದಕ್ಕಂತಾರೋ? ತ್ಯಾಗ ವಸ್ತುವಿನ ತ್ಯಾಗಕ್ಕೋ ವಿಕಲ್ಪ ತ್ಯಾಗಕ್ಕ? ತ್ಯಾಗ ಯಾವುದಕ್ಕಂತಾರೆ? ನಮ್ಮ ಜೈನ ದರ್ಶನದೊಳಗ ತ್ಯಾಗ ವಾಸ್ತವದಲ್ಲಿ ತ್ಯಾಗ ಯಾವುದಕ್ಕಂತಾರೆ? ವಸ್ತುವನ್ನು ಬಿಡೋದಕ್ಕೋ ಅಥವಾ ವಸ್ತುವಿನ ಕುರಿತು ರಾಗ ಬಿಡೋದಕ್ಕ? ರಾಗ ಹೋಗಿದೆ ಅಂಥೇಳಿ ಇರ್ತಿತ್ತು ಅಂತಂದ್ರೆ ಅದು ತ್ಯಾಗ ಆಗ್ತಿತ್ತು. ಆದ್ರೆ ವಸ್ತುವನ್ನು ಬಿಟ್ಟಿದ್ದೇವೆ, ರಾಗ ಹೋಗಿಲ್ಲ ಅಂಥೇಳಿನ ನಂದು ತ್ಯಾಗ ಇದೆ ಅನ್ನೋ ವಿಕಲ್ಪ ಇದೆ ರೀ, ಜೀವಂತ ಇದೆ, ಒಂದು ಸ್ವಲ್ಪ ಕೂಡ ವಿಸ್ಮರಣೆ ಆಗುವುದಿಲ್ಲ. ಜ್ಞಾನಿಗೆ ಕೂಡ ಒಂದು ಸ್ವಲ್ಪ ಇಲ್ಲಿ ಇನ್ನೊಂದು ವಿಷಯ ಸ್ಪಷ್ಟ ಮಾಡ್ಕೊಂಡು ಹೋಗೋದಿದೆ. ಜ್ಞಾನಿಗೆ ತ್ಯಾಗ ಮಾಡಿರುವ ವಿಷಯಗಳ ಸ್ಮರಣೆ ಆಗುವುದಿಲ್ಲ ಅಂಥೇಳಿ ಆಗಮದಲ್ಲಿ ಬರ್ತದೆ. ವಿಸ್ಮರಣೆ ಆಗುವುದಿಲ್ಲ. ಯಾವ ವಸ್ತುವಿನ ತ್ಯಾಗ ಮಾಡಿದನಲ್ಲ, ನಾ ಇದನ್ನು ತ್ಯಾಗ ಮಾಡಿದ್ದೇನೆ ಅನ್ನೋದು ಮರ್ತು ಹೋಗಿ ಅವನು ಗ್ರಹಣ ಮಾಡುವುದಿಲ್ಲ. ತಿಳಿತಲ್ಲ? ಇದು ಆಗಮದಲ್ಲಿ ಕಥನ ಬರ್ತಿದೆ. ಅಂದ್ರೆ ಅವನು ಸಾವಧಾನ ಅದಾನ, ಅದಕ್ಕೆ ಕಥನ ಬರ್ತಿದೆ. ಆದರೆ ನಿಜವಾಗಿ ಈ ಮಿಥ್ಯಾದೃಷ್ಟಿಗೆ ಯಾವ ಪ್ರಕಾರ ತ್ಯಾಗದ ಸ್ಮರಣೆ ಇರ್ತಿದೆ ಆ ಪ್ರಕಾರ ಅವನಿಗಿರ್ತಿದೆಯನ್ನ ನಾವು ಆಗಮದಲ್ಲಿ ಓದಿರುವ ಪ್ರಕಾರ ವಿಚಾರ ಮಾಡೋದು, ಚಿಂತನೆ ಮಾಡೋದು. ಮಿಥ್ಯಾದೃಷ್ಟಿಗೆ ಯಾವ ಪ್ರಕಾರ ತ್ಯಾಗದ ಸ್ಮರಣೆಯೊಳಗ ವಿಪರೀತ ಮನ್ನಣೆ ಬಿದ್ದುಕೊಂಡಿದೆಯೋ ಆ ಪ್ರಕಾರ ಅವನಿಗೆ ಇರುವುದಿಲ್ಲ. ಅವನಿಗೆ ತ್ಯಾಗದ ಸ್ಮರಣೆ ಇರ್ತಿದೆ, ಅರ್ಥಾತ್ ಅಸಾವಧಾನತೆಯಿಂದ ಅವನು ಎಂದೂ ತ್ಯಾಗ ಮಾಡಿರುವನ್ನ ಪುನಃ ಗ್ರಹಣ ಮಾಡುವುದಿಲ್ಲ. ಅದೇ ಮರ್ತು ಹೋಯ್ತು ನೋಡು, ಹೀಗಾಗುವುದಿಲ್ಲ. ಆದ್ರೆ ಇವನ ಸ್ಮರಣೆಯೊಳಗೆ ಇರ್ತಿದೆಯಲ್ಲ, ನಾನು ತ್ಯಾಗ ಮಾಡಿದ್ದೇನೆ ಅನ್ನೋದು, ಇವನ ಸ್ಮರಣೆಯೊಳಗೆ ಇರೋದಕ್ಕೆ ವಿಪರೀತ ಅಭಿಪ್ರಾಯ ಇದೆ ರೀ. ನಿಜವಾಗಿ ವಿಪರೀತ ಅಭಿಪ್ರಾಯ ಇದೆ. ಆ ವಿಪರೀತ ಅಭಿಪ್ರಾಯದ ಮೇಲೆ ಅಥವಾ ಅದರ ಜೊತೆಯಲ್ಲಿರುವಂಥ ಅನಂತಾನುಬಂಧಿ ರಾಗ ಇದೆ. ಅನಂತಾನುಬಂಧಿ ರಾಗನ ಇರುವೆಳೆದೊಳಗ ಅದನ್ನು ತ್ಯಾಗ ಮಾಡಿರೋ ವೇಳೆದೊಳಗೆ ಅವಿರತಕ್ಕೆ ಸಂಬಂಧಿಸಿದ ರಾಗ ಯಾಕೆ ಹೋಗೋದಾ? ಯೋಚನೆ ಮಾಡೋದು. ಇದನ್ನೇ ಧರ್ಮದ ಸೂಕ್ಷ್ಮತೆ ಅಂದ್ರೆ. ವಾಸ್ತವದಲ್ಲಿ ಇದು ಅಷ್ಟು ಸೂಕ್ಷ್ಮ ಇಲ್ಲ ನೋಡಿ, ಇಲ್ಲನೂ ಇದು ಅಷ್ಟು ಸೂಕ್ಷ್ಮ. ಮಿಥ್ಯಾದೃಷ್ಟಿ ಎಂದಾದರೂ ಒಮ್ಮೆ ಯಾವುದಾದರೂ ಪದಾರ್ಥದ, ಈಗ ನಮಗೆ ಜನ್ಮತಃ ಕಂದ ಮೂಲಾದಿಗಳು ಇಲ್ಲಲ್ಲ, ತ್ಯಾಗ ಮಾಡಿದೆ ನಾನು ವಿಕಲ್ಪ ಉಳ್ಕೊಂಡಿದೆ ಅಂದ್ರೆ ದಿನ ನೆನಪು ಮಾಡ್ಕೊಳ್ಬೇಕಾಗ್ತಿದೆ. ಅಷ್ಟಾದ ಸರಳ ಆಗಿದೆ ರೀ. ಹಾಗಾದ್ರೆ ನಮ್ಮಲ್ಲೇನ ಇಷ್ಟು ಸರಳ ಇರಬೇಕಾದ್ರೆ, ದೀರ್ಘ ಅಭ್ಯಾಸದ ಕಾರಣದಿಂದ ಇಷ್ಟು ಸರಳ ಇರಬೇಕಾದ್ರೆ ಆತ್ಮನ ಅನುಭೂತಿ ಪೂರ್ವಕ ಯಾವುದರದ ತ್ಯಾಗ ಆಗಿದೆ ಅವನಲ್ಲಿ ಎಷ್ಟು ಸರಳತೆ ಇರಬೇಕು. ಇದು ಒಂದು ದೃಷ್ಟಾಂತ. ಈಗ ಇಲ್ಲಿಯ ಮಾತು ಹೀಗೆ ನಡೆದದ್ದು ಇದೆ. ಮಿಥ್ಯಾತ್ವ ಅವಸ್ಥೆಯೊಳಗೆ ಭೋಗದ ಇಚ್ಛೆ ಏನಿತ್ತಲ್ಲ, ಅದರಿಂದ ಏನು ದ್ರವ್ಯ ಹಿಂಸೆ ಆಗುತ್ತಿತ್ತಲ್ಲ, ದ್ರವ್ಯ ಹಿಂಸೆಯ ಮಾತು ಹೇಳ್ತಾ ಇದ್ದೇನೆ ನಾನು. ಅಷ್ಟೇ ಪ್ರಮಾಣದಿಂದ ಇವನಿಗೆ ಭಾವಹಿಂಸೆಯ ಆಗುತ್ತಿದೆ. ಅವನಿಗೆ ಭಾವಹಿಂಸೆ ಎಷ್ಟಾಗುತ್ತಿತ್ತು ಅದನ್ನಂತಿತ್ತು, ಅದನ್ನೇನು ಹೇಳುವ ಅವಶ್ಯಕತೆ ಇಲ್ಲ. ಅದರ ದ್ರವ್ಯ ಹಿಂಸೆ ಅಷ್ಟೇ ಪ್ರಮಾಣದಲ್ಲಿ ಆಯ್ತು. ಯಾಕೆ ಅಂತಂದ್ರೆ ಇವನಿಗೆ ಈಗ ಇಚ್ಛಾ ಆಗಬಾರ್ದಾಗಿತ್ತು. ಔಷಧಾದಿಗಳ ಮೂಲಕ ಅವ ಎಷ್ಟು ಸಾಧನೆ ಮಾಡಿದಾನೆ, ಸ್ಮರಣೆ ಮಾಡಿಕೊಳ್ಳೋದನ್ನ. ಮಿಥ್ಯಾತ್ವ ಹೊರಟು ಹೋಗಿದೆ, ವಿಪರೀತ ಮನ್ನಣೆ ಹೊರಟು ಹೋಗಿದೆ. ವಿಪರೀತ ಮನ್ನಣೆಯ ಭೂಮಿಕೆಯೊಳಗ ಗ್ರಹಣ ಅಥವಾ ತ್ಯಾಗದೊಳಗೆ ಇರುವಂಥ ಅನಂತಾನುಬಂಧಿ ಕ್ರೋಧ ಮಾನ ಮಾಯಾ ಲೋಭ ಹೊರಟು ಹೋಗಿದ್ದಾವೆ. ಅದರ ನಂತರ ಅವಿರತಿಗೆ ಸಂಬಂಧಿಸಿದ ಹಾಗೆ ಬಹಳಷ್ಟು 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 ರಾಗದ್ವೇಷಾದಿ ಅಥವಾ ಕಷಾಯಗಳ ಹೊರಟು ಹೋಗಿದ್ದಾವೆ. ಆದರೂ ಕೂಡ ಅವು ಹೊರಟು ಹೋಗಿದ್ದಾವೆ. ಅರ್ಥಾತ್
ಈಗ ಆತ್ಮನ ಅನುಭೂತಿಯ ಕಾಲದೊಳಗ ಅಂತರ ಬಹಳ ಕಡಿಮೆ ಆಗಿದೆ ರೀ. ಆತ್ಮನ ಅನುಭೂತಿಯ ಕಾಲದೊಳಗ ಅಂತರ ಬಹಳ ಕಡಿಮೆ ಆಗಿದೆ. ಹೀಗಿರೋ ವೇಳೆದೊಳಗ ಅವನಿಗೆ ಇನ್ನೂ ಭೋಗದ ಇಚ್ಛೆ ಉಳ್ಕೊಂಡಿದೆ ಅಂತಂದ್ರೆ ಅದು ಘಾತಕ ಇದೇನಿಲ್ರಿ. ಎಷ್ಟು ಘಾತಕ? ಅಷ್ಟೇ ಘಾತಕ ರೀ. ಅವನಿಗೆ ವಿಪರೀತ ಮನ್ನನೆಯ ಮೂಲಕ ಅನಂತಾನುಬಂಧಿಯ ಮೂಲಕ ಎಷ್ಟು ಘಾತಕ್ಕಿತ್ತು ಆ ಮಾತು ಹೇಳ್ತಾ ಇಲ್ಲ. ಆದ್ರೆ ಭೋಗದ ಇಚ್ಛೆಯ ಮೂಲಕ ಅವನಿಗೆ ಎಷ್ಟು ಘಾತಕ ಇತ್ತಲ್ಲ ಅಷ್ಟೇ ಘಾತಕ ಈಗ ಇವನಿಗೆ ಕೂಡ ಇದೆ. ತಿಳಿದು ಬರೆದಿದ್ರೂ ಕೂಡ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದಿದೆ ರೀ. ಮಾತು ಹೀಗಿತ್ತು, ವಿಪರೀತ ಮನ್ನನೆ ಹೊರಟೋದ ನಂತರ ಜೀವನಿಗೆ ಯಾವ ಪ್ರಕಾರ ಅವಿರತಿಯ ತ್ಯಾಗದ ಸಲುವಾಗಿ ಅಭ್ಯಾಸ ಮಾಡಬೇಕಾಗಿ ಬಂತು. ದೇಶವ್ರತದ ಅಂಗೀಕಾರ ಮಾಡಿದ ನಂತರ ಸಂಪೂರ್ಣ ರೂಪದಿಂದ ಪಂಚಪಾಪಗಳ ಮತ್ತು ಕಷಾಯಗಳನ್ನು ಬಿಟ್ಟುಕೊಡುವ ಸಲುವಾಗಿ ಜೀವ ಉದ್ಯಮಶೀಲ ಇದ್ದಾನೆ. ಆದ್ರೆ ಬಿಟ್ಟು ಕೊಡಲಿಲ್ಲ ಅಂತಂದ್ರೆ ಉದ್ಯಮಶೀಲ ಇರುವೆಳೆದೊಳಗೂ ಕೂಡ ಅವನ ಉದ್ಯಮದೊಳಗೆ ಯಶಸ್ಸು ಪ್ರಾಪ್ತ ಆದ ನಂತರ ಕೂಡ ಅವ ಮಹಾವ್ರತದ ಅಂಗೀಕಾರ ಮಾಡಲಿಲ್ಲ ಅಂತಂದ್ರೆ ಅಲ್ಲಿ ಮಿಥ್ಯಾತ್ವದ ಸದ್ಭಾವದೊಳಗೆ ಯಾವ ಪ್ರಕಾರದ ಭೋಗದ ಇಚ್ಛೆ ಇತ್ತಲ್ಲ ಅದೇ ಪ್ರಕಾರ ಭೋಗದ ಇಚ್ಛೆಯ ಕಾರಣದಿಂದ ಇವನಿಗೆ ಹಿಂಸೆ ಆಗ್ತಾ ಇದೆ, ಬಂಧ ಆಗ್ತಾ ಇದೆ. ಮಿಥ್ಯಾತ್ವ ಅನಂತಾನುಬಂಧಿ ಬಿಟ್ಟು ಬಿಡ್ರಿ, ಆದ್ರೆ ಅಲ್ಲಿರುವ ಭೋಗ ಬುದ್ಧಿನ ಇದೆಯೋ ಅಥವಾ ಇಲ್ಲ? ಇದೆ ರೀ. ಇಲ್ಲದ ಭೋಗದೊಳಗೆ ನಿಲ್ಲೋದನ್ನ ಸಾಧ್ಯ ಇಲ್ಲ. ತರತಮತೆ ಏನೂ ಇಲ್ಲ. ಶ್ರದ್ಧಾ ಜ್ಞಾನದ ಮಾತನ್ನ ಗೌನ ಮಾಡಿದ್ದೀರಿ. ವಿಪರೀತ ಮನ್ನನೆ ಹೊರಟು ಹೋಗಿದೆ, ಈ ಮಾತು ಸತ್ಯ ಇದೆ 100ಕ್ಕೆ 100%. ಆದರೆ ವಿಪರೀತ ಮನ್ನನೆ ಹೊರಟು ಹೋದ ನಂತರ ಕೂಡ ಭೋಗದ ಸೇವನ ಆಗ್ತಿದೆ. ಅರ್ಥಾತ್ ಭೋಗದ ಇಚ್ಛೆ ಅಲ್ಲಿ ಯಾವ ರೀತಿದ್ದಿತ್ತು ಅದೇ ರೀತಿದ್ದು ಇದೆ. ಭೋಗದ ಇಚ್ಛೆ ನೋಡ್ರಿ, ಮಿಥ್ಯಾತ್ವ ಅವಸ್ಥೆಯೊಳಗ ಅವನ ವಿಪರೀತ ಮನ್ನನೆ ಇರ್ತಿದೆ. ಅದಕ್ಕೆ ಸಂಬಂಧಿಸಿದ ಹಾಗೆ ಅನಂತಾನುಬಂಧಿಗೆ ಕಾರಣೀಭೂತವಾಗುವಂಥ ರಾಗ ಇರ್ತಿದೆ. ಆ ಮಾತನ್ನು ಬಿಟ್ಟು ಬಿಡೋದ್ರಿ ಇಲ್ಲಿ. ಆದ್ರೆ ಪ್ರತ್ಯಕ್ಷ ಭೋಗದ ಇಚ್ಛೆಯಿಂದ ಅವನಿಗೆ ಯಾವ ಪ್ರಕಾರದ ಹಿಂಸೆ ಆಗ್ತಿದೆ ಅದೇ ಪ್ರಕಾರದ ಆಗೋದು ಏನು ಹೆಚ್ಚು ಕಡಿಮೆ ಆಗಬಹುದು, ಇಷ್ಟು ವಿಚಾರ. ಅದಕ್ಕೆ ದೃಷ್ಟಾಂತ ಹೇಳಿತಲ್ಲ, ವಿಷಪ್ರಾಶನ ಮಾಡಿದ ಅಜ್ಞಾನದಿಂದ ವಿಷಪ್ರಾಶನ ಮಾಡಿದವನಿಗೂ ಅಷ್ಟೇ ಬಾಧೆ ಆಗ್ತಿದೆ. ಮತ್ತು ಜ್ಞಾನಪೂರ್ವಕ ವಿಷಪ್ರಾಶನೆ ಮಾಡಿದ್ರೂ ಕೂಡ ಅಷ್ಟೇ ಬಾಧೆ ಆಗೋದು. ಪ್ರಭು ಸುಡುವ ಕಾರ್ಯದ ಮಾಡೋದನ್ನರಲೆ ಅಗ್ನಿ ಸುಡುವ ಅರೆ ಬರೇ ಭೋಗದ ಇಚ್ಛೆಯನ್ನ ನೋಡೋದ್ರಿ ಇಲ್ಲಿ. ವಿಪರೀತ ಮನ್ನನೆ, ಅದರೊಳಗೆ ತಲ್ಲೀನತೆ, ಅನಂತಾನುಬಂಧಿಗೆ ಸಂಬಂಧಿಸಿದ ರಾಗ, ಲೋಪ, ಇದನ್ನ ಯಾವುದೂ ನೋಡೋದಿಲ್ರಿ. ಅದನ್ನೆಲ್ಲ ಗಮನ ಮಾಡಿ ಬರೇ ಭೋಗದ ಸಲುವಾಗಿ ಯಾವ ಇಚ್ಛೆ ಉತ್ಪನ್ನ ಆಗಿದೆಯಲ್ಲ ಆ ಇಚ್ಛೆಯಿಂದ ಅವನಿಗೆ ಆದಷ್ಟನ ಬಂದ್ರೆ ಇವನಿಗೂ ಆಗೋದ್ರಿ. ಹಿಂಸೆ ಆಗೋದು, ಹಿಂಸೆ. ಅನಂತ ಅಂಥೇಳಿ ಯಾಕೆ ಹೇಳಿದರು ಅಂತಂದ್ರೆ, ಅರೆ ಜ್ಞಾನ ಇದ್ದ ನಂತರ, ಆ ಆತ್ಮನ ಅನುಭೂತಿಯ ರೂಢಿ ಇದ್ದ ನಂತರ, ಆ ಅನುಭೂತಿಯೊಳಗೆ ಒಂದಾಗಿ ಹೋಗಿದ್ದರ ಅಥವಾ ಆ ಕಾರ್ಯ ಮಾಡಿದ್ರ ಯಾವ ಅನಂತ ಸುಖ ಆಗುತ್ತಿತ್ತಲ್ಲ ಆ ಅನಂತ ಸುಖ ಈ ಕಾರ್ಯ ಮಾಡುವುದರಿಂದ ಆಗಲೆಲ್ಲ ಬಿಟ್ಟು ಹೋಯ್ತು ಅಂದ್ರನ ಹಿಂಸೆ ಆಯಿತ್ರಿ. ಈ ಸಮಯದೊಳಗ ನಾವು ತತ್ವದ ಸನಿಹಕ್ಕ, ಜನವಾಣಿಯ ಸನಿಹಕ್ಕ ಬರದೇ ಇದ್ರ ನಮ್ದು ಈ ಸಮಯದೊಳಗೆ ಅಶುಭೋಪಯೋಗ ಆಗ್ತಿತ್ತೇನಿಲ್ರಿ. ಅಶುಭೋಪಯೋಗ ಅರ್ಥಾತ್ ಸಂಸಾರ ಶರೀರ ಭೋಗದೊಳಗೆ ನಾವು ಇರ್ತಿದ್ದೆವು. ಹಾಗಾದ್ರೆ ಅಂಥದ್ದು ತಪ್ಪಿ ಹೋಗಿದೆ.
ಇದನ್ನು ಬಿಟ್ಟುಕೊಟ್ಟು ಮತ್ತೆ ಅದನ್ನೇ ಮಾಡಿದ್ರೆ ಅದೇ ಆಗೋದ್ರಲ್ಲ. ಹಾಗಾದ್ರೆ ಇಲ್ಲಿ ಆತ್ಮನ ಅನುಭೂತಿಯೊಳಗ ಉದ್ಯಮ ಮಾಡುವ ಸಲುವಾಗಿ ಅವನಿಗೆ ಅನುಭೂತಿಯ ಪರಿಚಯನೂ ಇದೆ, ರೂಢಿನೂ ಆಗಿದೆ, ಅಷ್ಟು ಸಲೀಸಾಗಿದೆ ರೀ. 2 ಕಷಾಯ ಚೌಕಡಿ ಹೊರಟು ಹೋಗಿದವಲ್ಲ, ಆದ್ರೂ ಕೂಡ ಭೋಗದ ಭಾವ ಇದೆ ಅಂತಂದ್ರೆ ನಿಜವಾಗಿ ಅವನಿಗಿಂತ ಇವನಿಗೆ ಹಿಂಸೆ ಅಧಿಕಿದೆ ನೋಡ್ರಿ. ಯಾವುದೋ ಒಂದು ಅಪೇಕ್ಷಾದಿಂದ ಗಾಬರಿ ಆಗುವ ಮಾತನೇ ಇಲ್ಲ. ತರತಮತೆ ಇರುವ ಅನಂತಾನುಬಂಧಿದ್ದು ಬಂದಾಗುವುದಿಲ್ಲ ಅವನಿಗೆ. ವಿಪರೀತ ಮನ್ನನಿಗೆ ಸಂಬಂಧಿಸಿದ ಹಾಗೆ ಅದರೊಳಗೆ ಸುಖ ಬುದ್ಧಿ ಆಗುವುದಿಲ್ಲ. ಅನಂತಾನುಬಂಧಿಗೆ ಸಂಬಂಧಿಸಿದ ಹಾಗೆ ಆಗುವುದಿಲ್ಲ. ವಿಪರೀತ ಮನ್ನನಿಗೆ ಸಂಬಂಧಿಸಿದ ಹಾಗೆ ಆಗುವುದಿಲ್ಲ. ಆದರೆ ಈ ಕಷಾಯ ಚೌಕಡಿಗೆ ಸಂಬಂಧಿಸಿದ ಹಾಗೆ ಇದ್ರನು ಅವನ ಇಚ್ಛೆಯೊಳಗೆ ಏನು ಫರಕಿದೆ ಹೇಳಿ. ಭಾವದ್ದನ ಇದೆ ಇರಲ್ಲ ಅಂಥೇಳಿನ ಭಾವದ್ದ ತ್ಯಾಗ ಮಾಡೋದು ಇದೆ ಇರಲ್ಲ. ಭಾವದ್ದನ ಮುಖ್ಯತೆ. ಈಗ ಅವನಿಗೆ ಆ ಭಾವ ಬರುವ ಅವಶ್ಯಕತೆ ಇಲ್ಲ. ಇಲ್ಲಿ ಸ್ವಾಧ್ಯಾಯ ನಡೆದದ್ದು ಇದೆ. ಯಾವ ಕೆಲಸನೂ ಇಲ್ಲ. ಮನೆಯಲ್ಲಿ ಪ್ರಮಾದದಿಂದ ಉಳ್ಕೊಂಡೆವು ಅಂತಂದ್ರೆ ನಮಗೆ ಅದೇ ಪ್ರಕಾರದ ಬಂದ್ ಹಾಕೋದು ಅಥವಾ ಇಲ್ಲ, ಯಾವ ಮೊದಲಿನಿಂದ ಬರಲಿಲ್ಲ ಅವನಿಗೆ ಯಾವುದು ಬಂದಾಗ್ತದೈತಿ ಆ ಆರಂಭಾದಿಗಳ ಮೂಲಕ ಅದೇ ಪ್ರಕಾರದ ಆಗೋದು ಅಥವಾ ಕಮ್ಮಿ ಆಗೋದ್ರಿ. ಇದನ್ನೇ ಹೇಳಿದ್ದೀನಿ ನಾ. ಒಂದು ಅಪೇಕ್ಷಾದಿಂದ ಅವನಿಗೆ ಹೆಚ್ಚಾಗ್ತಿದೆ. ಯಾರಿಗೆ? ಅರೆ ಎಷ್ಟೊಂದು ರೂಢಿಯಾಗಿದೆ ಅವನಿಗೆ ಆತ್ಮಸ್ಥಿರತೆದ. ಸಾಮಾಯಿಕ ದಿವಸದೊಳಗೆ 3 ಬಾರಿ ಸಾಮಾಯಿಕ. ಪರ್ವದ ದಿವಸ 48 ಗಂಟೆಯ ಪ್ರೋಷಧ. ಇಷ್ಟೆಲ್ಲ ಆದ ನಂತರ ಮತ್ತೆ ಭೋಗದೊಳಗೆ ಉಳ್ಕೊಂಡಿದ್ದ ಅಂತಂದ್ರೆ ಅವನಿಗೇನಿದೆ ಹೇಳ್ರಿ? ಅಧಿಕನ ಬಂಧಾಗೋದಲ್ಲ. ಅದೇ ಪ್ರಕಾರ ಇನ್ನು ಮೇಲೆ ಹೋದ ನಂತರ ಒಂದಿಷ್ಟು ಕ್ಲಿಯರ್ ಮಾಡಿ ಹೋಗೋಣವ್ರಿ. ಮೇಲೆ ಹೋದ ನಂತರ ಅರ್ಥಾತ್ ಮುನಿದಶ ಅಂಗೀಕಾರ ಮಾಡಿದ ನಂತರ 3 ಕಷಾಯ ಚೌಕಡಿಯ ಅಭಾವಪೂರ್ವಕ ಆಂತರ್ಯದ ನಿರ್ಮಲತೆ ಪ್ರಕಟ ಆದ ನಂತರ ಕೂಡ ಸಮಯಕ್ಕೆ ಅರೆ ಅಂತರ್ಮುಹೂರ್ತಕ್ಕೊಂದು ಸಲ ಶುದ್ಧಾತ್ಮನ ಅತೀಂದ್ರಿಯ ಆನಂದದ ಸ್ವಾದವನ್ನ ಸವಿಯುವಂಥ, ಆ ಆನಂದದಿಂದ ತೃಪ್ತ ಆಗುವಂಥ ಕಲೆ ಕರಗತ ಆದದ್ದಿದೆ. ಬಾಹ್ಯದೊಳಗೆ ಯಾವ ನಿಮಿತ್ತನೂ ಇಲ್ಲ. ಅಂಥದ್ರೊಳಗ ಗ್ರಂಥ ಬರಿಬೇಕನ್ನೋ ವಿಕಲ್ಪ ಅದೇನಿದೆ ರೀ ಅಂಥೇಳಿನ ಅದಕ್ಕೆ ಉನ್ಮತ್ತ ಚೇಷ್ಟೆಗೆ ಅಂತಾರೆ. ಅದು ಅಕಾರ್ಯ ಇದೆ ರೀ ನಿಜವಾಗಿ. ಅದೇ ಪ್ರಕಾರ ಇಲ್ಲಿ ಭೋಗದೊಳಗೆ ಇನ್ನೂ ನಿಂತಿದ್ದಾನಲ್ಲ. ಅರೆ ಬಹಳ ಅದ್ಭುತ ಮಾತಿದೆ. ಅದಕ್ಕೆ ಅರಿಯದೆ ಮಾಡುವ ಪಾಪಕ್ಕಿಂತ ಅರಿತು ಮಾಡುವ ಪಾಪದೊಳಗೆ ದೋಷ ಅಧಿಕಿದೆ. ಅರಿಯದೆ ಮಾಡುವ ಪಾಪಕ್ಕಿಂತ ಅರಿತ ನಂತರ ಮಾಡುವ ಪಾಪ ಅಧಿಕ ದೋಷ ರೂಪ ಇದೆ. ಹಾಗಾದ್ರೆ ವಿಪರೀತ ಮನ್ನನೆಯೊಳಗ ಇರುವಂಥ ಜೀವರುಗಳಿಗೆ ಯಾವ ಪಾಪ ಮಾಡ್ತಾರೆ ಪಾಪದ ಪರಿಚಯ ಎಲ್ಲ ಅವರಿಗೆ ಬಂಧ ಕಮ್ಮಿ ಇದೆ. ಹೀಗಾದ್ರದ ಸರ್ವಥಾ ಅರ್ಥ ಅಲ್ಲ. ಸರ್ವಥಾ ಅದರ ಅರ್ಥ ಹೀಗಲ್ಲ. ಆದ್ರೆ ತಿಳಿದ ನಂತರ ಕೂಡ ಮತ್ತನೇನು ಅದರೊಳಗನ ಉಳಿತಿ? ಸ್ವಾಧ್ಯಾಯದೊಳಗ, ಚಿಂತನ ಮನನದೊಳಗ, ಗ್ರಹ ತ್ಯಾಗದೊಳಗ, ತೀರ್ಥ ವಂದನೆಯೊಳಗ, ಯಾತ್ರೆಯೊಳಗ, ದಾನದೊಳಗ ನಿಜವಾಗಿ ನಿರ್ಭರತೆ ಅಥವಾ ಆನಂದ ಅನ್ನಿಸ್ತಾ ಇರುವುದರೊಳಗೂ ಕೂಡ ಆ ಕಾರ್ಯಗಳನ್ನು ಮಾಡದೇ ಇರುವುದ ಇದು ಭವದ ಭೀತಿಯಿಂದ ರಹಿತ ಇರುವುದನ್ನು ದರ್ಶಿಸ್ತಿದೆ. ಭೂಮಿಕೆಗೆ ಅನುಸಾರವಾಗಿ ಎಲ್ಲಿ ಸ್ವಾಧ್ಯಾಯಾದಿಗಳದ್ದ ಪ್ರಾಮುಖ್ಯತೆ ಇದೆಯೋ ಅಲ್ಲಿ ಸ್ವಾಧ್ಯಾಯಾದಿಗಳಲ್ಲಿ ವರ್ತಿಸಬೇಕು. ಎಲ್ಲಿ ಕ್ರಿಯೆಯ ಪ್ರಾಮುಖ್ಯತೆ ಇದೆಯೋ ಸಮಯ ಅಲ್ಲಿ ಕ್ರಿಯೆಗಳಲ್ಲಿ ವರ್ತಿಸಬೇಕು. ಅಂಥೇಳಿನ ಯೋಗ್ಯ ಸಮಯಕ್ಕೆ ಯೋಗ್ಯ ಕಾರ್ಯ ಮಾಡದೇ ಇರುವಂಥವನಿಗೆ ಸಮಯ ಬೇಕಾದಂಥ ಪಾಠ ಕಲಿಸ್ತಿದೆ. ತನಗೆ ಬೇಕಾದಂಥ ಪಾಠ ಯೋಗ್ಯ ಸಮಯದೊಳಗೆ ಯೋಗ್ಯ ಕಾರ್ಯ. ಪ್ರಾತಃ ಕಾಲದ ಮಂಗಲ ಸಮಯದೊಳಗ ದೇವದರ್ಶನದ ಭಾವ ಮತ್ತು ದೇವದರ್ಶನದ ಕ್ರಿಯೆ. ಅದನ್ನು ಬಿಟ್ಟು ನಾ ಓದ್ತೇನೋ ಅಂತಂದ್ರೆ ಅದು ಯೋಗ್ಯ ಅಲ್ಲ.
ದೇವದರ್ಶನ ಆದ ನಂತರ ನಾನು ಬೇರೆ ಏನರೇ ಕೆಲಸ ಮಾಡ್ತೇನೋ ಅಂತಂದ್ರೆ ಅದು ಯೋಗ್ಯ ಅಲ್ಲ. ಅಲ್ಲಿ ಸ್ವಾಧ್ಯಾಯ ಅಂದರೆ ಯಾವ ಪ್ರಕಾರ ತಮ್ಮ ಜೀವನ ಪದ್ಧತಿ ಇದೆಯೋ ಅಥವಾ ಯಾವ ಪ್ರಕಾರ ತಮ್ಮ ಜೀವನದೊಳಗೆ ಉತ್ತರೋತ್ತರ ಪವಿತ್ರತೆ ಲಾಭ ಆಗ್ತಿದೆಯೋ ಆ ಕಾರ್ಯಗಳನ್ನು ಆ ಸಮಯದೊಳಗೆ ಮಾಡೋದು ಅವಶ್ಯಕ. ಅದಕ್ಕೆ ಯೋಗ್ಯ ಸಮಯದೊಳಗೆ ಯೋಗ್ಯ ಕಾರ್ಯ ಮಾಡದೇ ಇರುವಂಥವನ ಸಮಯ ನಿಜವಾಗಿ ಅವನಿಗೆ ಪಾಠ ಕಲಿಸ್ತದೆ. ಸಮಯದ ಸದುಪಯೋಗ ಯಾವ ಸಮಯದೊಳಗೆ ಅರೆ ಮುಂಜಾನೆ ಮಂಗಲಮಯ ಶರೀರದ ಶುಚಿರ್ಭೂತತೆ ಆದ ನಂತರ ಪರಿಣಾಮದ ಶುಚಿರ್ಭೂತತೆ ಅವಶ್ಯಕ ಇದೆಯಲ್ಲ. ಹಾಗಾದರೆ ಶರೀರದ ಶುದ್ಧಿಯ ಸಲುವಾಗಿ ಸ್ನಾನಾದಿ ತೊಳೆದ ಬಟ್ಟೆ ಮೊದಲಾದವುಗಳದ್ದ ಅವಲಂಬನೆ ಯಾವ ಪ್ರಕಾರ ಇದೆಯೋ ಆ ಪ್ರಕಾರ ಪರಿಣಾಮದ ಶುದ್ಧಿಯ ಸಲುವಾಗಿ ಮಂದಿರ ಜಿನದೇವ ಇದರ ಅವಲಂಬನೆ ಅವಶ್ಯಕ ಇದೆ. ಚರಣಾನುಯೋಗಿ ಇದೆ ರೀ, ಚರಣಾನುಯೋಗ ಇದೆ ಇದ್ರೂ ಕೂಡ ಆತ್ಮನನ್ನ ನ್ಯಾಯಕ ಪ್ರಭುವನ್ನ ಮರೆತ ಆಚರಣೆ ಅಥವಾ ಕ್ರಿಯೆಯ ಮಾತು ಇಲ್ಲಿ ಹೇಳಿಲ್ಲ. ಇದನ್ನು ಮರೆತು ಹೋದ್ರೆ ಅದು ಚರಣಾನುಯೋಗನ ಅಲ್ಲ. ನಡೀರಿ ಏನ್ ತಿಳಿತಿದೆ ನೋಡೋಣ, ಮತ್ತೆ ಚರ್ಚೆ. ಏನ್ರಿ ಹಾ ಇಚ್ಛೆ ಅಲ್ಲಿ ನೋಡ್ರಿ, ಬಂಧ 10ನೇ ಗುಣಸ್ಥಾನದವರೆಗೆ ಸೂಕ್ಷ್ಮ ಸಂಪ್ರಾಯ ಅಂಥೇಳಿ ಆ ಗುಣಸ್ಥಾನದ್ದನ ಹೆಸರು ಇದೆ. ಆದ್ರೆ 6ನೇ ಗುಣಸ್ಥಾನದ ಉಲ್ಲಂಘನೆ ಮಾಡಿದ ಅಂತಂದ್ರೆ ಆ ರಾಗಿದೆಲ್ಲ ಅದು ಅಬುದ್ಧಿಪೂರ್ವಕ ಕಾರ್ಯ ಮಾಡ್ತಿದೆ, ಬುದ್ಧಿಪೂರ್ವಕ ಇರುವುದಿಲ್ಲ. ಬುದ್ಧಿಪೂರ್ವಕ 6ನೇ ಗುಣಸ್ಥಾನ ಮಾತ್ರ, ಅಂದ್ರೆ 4, 5, 6 ಮತ್ತು ಕೆಳಗಿನೂ ಅವುಗಳದ ಚರ್ಚೆನೇ ಇಲ್ಲ. ಮಿಥ್ಯಾತ್ವ ಗುಣಸ್ಥಾನದೊಳಗೆ ಎಂಥ ಬಂದಾಗ್ತಿದೆ, ಬುದ್ಧಿಪೂರ್ವಕೇನ ಅಬುದ್ಧಿಪೂರ್ವಕ? ಪ್ರಶ್ನೆ ಅಯೋಗ್ಯ ಇದೆ, ಪ್ರಶ್ನೆ ಯೋಗ್ಯ ಇಲ್ಲ. ಬಂಧ ಬುದ್ಧಿಪೂರ್ವಕ ಅಂಥೇಳಿ ಹೇಳೋದ 4, 5, 6ನೇ ಗುಣಸ್ಥಾನದಲ್ಲಿ, ಅಬುದ್ಧಿಪೂರ್ವಕ 7, 8, 9, 10, 11ರಿಂದ ಮುಂದೆ ಬಂಧ ಇಲ್ಲ. 11ನೇ ಗುಣಸ್ಥಾನದೊಳಗೆ ಬಂಧ ಕಿಂಚಿತ್ ಮಾತ್ರ ಕೂಡ ಆಗುವುದಿಲ್ಲ. 11ನೇ ಗುಣಸ್ಥಾನ ಎಷ್ಟು ಪರಿಶುದ್ಧ ಇದೆ ಅಂತಂದ್ರೆ 13ನೇ ಗುಣಸ್ಥಾನದಷ್ಟನ ಅಥವಾ ಗುಣಸ್ಥಾನಾತೀತ ಸಿದ್ಧರಷ್ಟನ ಪರಿಶುದ್ಧ. ಆದ್ರೆ ಅದರಲ್ಲಿ ಸಮಯ ಪೂರ್ಣ ಆದ ನಂತರ ಕೆಳಗೆ ಬರುತ್ತಿದೆ, ಇಷ್ಟೇ, ಬೇರೆ ಏನೂ ಇಲ್ಲ. 12ನೇ ಗುಣಸ್ಥಾನಕ್ಕೆ ಹೋದವ ಸಮಯ ಪೂರ್ಣ ಆದ ನಂತರ ಅರ್ಹಂತ ದಶೆ ಹೋಗ್ತಾನೆ. 11ನೇ ಗುಣಸ್ಥಾನಕ್ಕೆ ಹೋದವ ಸಮಯ ಪೂರ್ಣ ಆದ ನಂತರ 10ಕ್ಕೆ ಬರ್ತಾನೆ, ಕೆಳಗೆ ಬರ್ತಾನೆ. 10ಕ್ಕೆ ಬರ್ತಾನೆ ಅರ್ಥಾತ್ ಮತ್ತು ಅಬುದ್ಧಿಪೂರ್ವಕ ಅವನಲ್ಲಿ ಬಂಧ ಶುರುವಾಗ್ತಿದೆ. ಭಾವದೀಪಿಕೆಯೊಳಗೆ ಬಹಳ ಸುಂದರ ಚರ್ಚೆ ಮಾಡಿದ್ದೆ, ಬಹಳ ಸುಂದರ. ಹೋಗು ಎಳೆದೊಳಗಿನ ಪುರುಷಾರ್ಥ, ಹೋಗು ಎಳೆದೊಳಗಿನ ಶುದ್ಧಿ ಮತ್ತು ಬರು ಎಳೆದೊಳಗಿನ ಶುದ್ಧಿ ಅಥವಾ ಅಶುದ್ಧಿಯ ಅಧಿಕತೆ ಬಹಳ ಅಂದ್ರೆ ಬಹಳ ಸುಂದರ. ಅತ್ಯಂತ ಮನಸ್ಸಿಗೆ ಒಪ್ಪಿಗೆ ಆಗುವಂಥ, ಯಾವುದೇ ರೀತಿಯಿಂದ ಸಂದೇಹ ಬರದೇ ಇರುವಂಥ ಕಥನ ಇದೆ. ಜಿನಾಗಮದೊಳಗೆ ಏನಿಲ್ಲ, ಎಲ್ಲ ಇದೆ ರೀ, ಎಲ್ಲ ಇದೆ. ಆದ್ರೂ ಕೂಡ ಈ ಜೀವಕ್ಕೆ ಯಾವುದು ಬೇಕಾಗಿದೆಯೋ ಅದರ ಸಲುವಾಗಿ ಆಶ್ರಯ ಮಾತ್ರ ಅನ್ಯತ್ತ ಇದೆ. ನಿಜವಾಗಿರಿ ನೋಡ್ರಿ, ಈ ಅಲ್ಪದಾದಂಥ ಜೀವನದೊಳಗ ಜಿನಾಗಮದಲ್ಲಿ ಯಾವ ವಿವಿಧ ಪ್ರಕಾರದಿಂದ ಅಂತರ್ಮುಖತೆಯನ್ನು ಸಾಧಿಸುವ ಅಂತಃತತ್ವದ ಮಹಿಮೆಯನ್ನು ತಿಳಿಸಿಕೊಡುವ ಒಂದು ಕಾರ್ಯ ಮಾಡಿದ್ದರೋ ಆ ಜಿನಾಗಮದ ಅವಲಂಬನೆ ಎಷ್ಟು ಸಮಯ ಅದೇ ಹೇಳಿದ್ರಲ್ಲ, ಅದಂತೂ ಪುಣ್ಯಮಯ ಭಾವಿದೆ ರೀ. ಯಾವುದು ಜಿನಾಗಮದ ಅವಲಂಬನೆ ಮಾಡೋದು? ಷೋಡಶ ಕಾರಣ ಭಾವನೆಯೊಳಗ ಅಭೀಕ್ಷಣ ಜ್ಞಾನೋಪಯೋಗ ಹೇಳಿದರಲ್ಲ. ಅರೆ ನನ್ನದ ಒಂದು ಸಮಯ ಕೂಡ ಆಗಮದ ಅವಲಂಬನೆ ಇಲ್ಲದ ವ್ಯತೀತ ಆಗಬಾರ್ದು ಅಂಥೇಳಿ ಭಾವನೆ ಒಂದು ಸಮಯ
ನಮ್ಮ ಗಂಟೆಗಳು ಹೋಗ್ತವೆ, ದಿವಸಗಳು ಹೋಗ್ತವೆ, ವಾರಗಳು ಹೋಗ್ತವೆ. ಏನಿದೆ ಹೇಳಿ. ಮತ್ತು ನಾನು ಭಾಳ ಓದಿದ್ದೇನೆ ಅನ್ನಿಸ್ತಿದೆ ರೀ. ನಿಜವಾಗ್ಯನ ಅಂಥೇಳಿನ ಹೇಳಿದ್ರು, ಕಾಲ ಕಮ್ಮಿ, ಕಾಲ ಅರ್ಥಾತ್ ಸಮಯ ಕಮ್ಮಿ ಇದೆ, ಶ್ರುತಕ್ಕೆ ಕೊನೆಯಿಲ್ಲ. ಅರೆ ಬುದ್ಧಿ ದುರ್ಮೇಧ ಆ ವಾಸ್ತವಿಕತೆಯನ್ನು ತಲುಪೋದನ್ನು ಸಾಧ್ಯ ಇಲ್ಲ. ಅಂಥದ್ದು ಬುದ್ಧಿ ಅದರೊಳಗೆ ಸಾಧ್ಯ ಆದಷ್ಟ ಪ್ರಯೋಜನಭೂತ ತತ್ಕಾಲ ಲಾಭ ಆಗುವಂಥದ್ದು, ಜ್ಞಾನಕ್ಕೆ ಒಪ್ಪಿಗಾಗುವಂಥದ್ದು, ಆ ಜ್ಞಾನದ ಬಲದಿಂದ ಪರಿಣಾಮದಲ್ಲಿನ ಮಲಿನತೆ ಕಮ್ಮಿ ಆಗುವಂಥದ್ದು ಅಧ್ಯಯನ ಮಾಡ್ರಿ ಅಂಥೇಳಿ ಹೇಳಿದರು. ಸಮಯ ಇಲ್ಲ ಹೀಗಿಲ್ಲನಲ್ಲ. ಅರೆ ಸಂಸಾರದ ಕಾರ್ಯಕ್ಕೆ ಎಷ್ಟು ಸಮಯ ತೊಡಗಿಸ್ತೀವ್ರಿ ಪೂರ. ಮತ್ತು 1 ಗಂಟೆ ಓದಿದೀವ, ನಾವು ಇವತ್ತು ಓದಿ ಭಾಳ ಓದಿ 1 ಗಂಟೆಗೆ ಇನ್ನೊಂದು ಅರ್ಧ ಗಂಟೆ ಓದಿದೀವಿ ಅಂತಂದ್ರೆ ಬಹಳ ಅನ್ನಿಸ್ತಿದೆ ರೀ. ಆದರೆ ಸಂಸಾರದ ಸಲುವಾಗಿ ಬಿದ್ದು ಹೋಗೋದು, ಬರೇ ಬಿದ್ದು ಹೋಗೋದಲ್ಲ, ಬಿದ್ದು ಹೋಗೋ ಶರೀರ ಬರೇ ಬಿದ್ದು ಹೋಗೋದಲ್ಲ, ಅನಂತ ಸಂಸಾರವನ್ನು ನಿರಂತರ ಪುಷ್ಟ ಮಾಡುವಂಥ ಆ ಶರೀರದ ಕಾರ್ಯವನ್ನು 24 ಗಂಟೆ ಮಾಡ್ತೇವಲ್ಲ, ಮಾಡ್ತೇವೆ ನಿಲ್ಗೆ ಏನು ಮಾಡ್ತೇವೆ? ಪ್ರತಿ ಸಮಯದ ಪರಿಣಾಮದೊಳಗೆ ಶರೀರದ ಮುಖ್ಯತೆ ಇರುವುದೇ ಶರೀರದ ಕಾರ್ಯ ಇದೆ. ತಿಳಿತೇನ್ರಿ? ಪ್ರತಿ ಸಮಯದ ಪರಿಣಾಮದೊಳಗೆ ಶರೀರದ ಮುಖ್ಯತೆ ಇರೋದು. ಶರೀರದ ಮುಖ್ಯತೆ ಅನ್ನೋದು ಕೂಡ ನಿಜವಾಗಿ ತಪ್ಪಿದೆ ಗೌರಣ್ಣವ್ರು. ಗೌಣ ರೂಪದಿಂದ ಕೂಡ ಆತ್ಮ ಇಲ್ಲಲ್ಲ, ಹಾಗಾದ್ರೆ ಮುಖ್ಯ ಯಾಕೆ ಅನ್ನೋದ್ರಿ? ಶರೀರವೇ ಸರ್ವಸ್ವ ಇದೆ, ಸಂಪೂರ್ಣ ಇದೆ ರೀ ನಮ್ಗೆ. ಅದರಿಂದ ಆಗ್ತಿದೆ ಏನು? ಅನಂತ ಸಂಸಾರ ಅತ್ಯಂತ ಭರದಿಂದ ಬೆಳೀತಾ ಇದೆ ರೀ. ಮತ್ತು ವರ್ತಮಾನದಲ್ಲಿ ಏನಿದೆ? ವರ್ತಮಾನದಲ್ಲಿ ಆಕುಲತೆಯ ಅನುಭವ ಇದೆ. ಮತ್ತು ವಸ್ತು ಎಂಥದ್ದಿದೆ? ತನ್ನ ಪರಿಣತಿಯನ್ನು ತನ್ನ ದಿಕ್ಕಿನ ಅನುಸಾರ ಮಾಡುವಂಥದ್ದು. ಅದರದ್ದಲ್ಲೇ ನಾವು ಸರ್ವಸ್ವ ಸಮಯವನ್ನು ಮತ್ತು ಸರ್ವಸ್ವ ಶಕ್ತಿಯನ್ನು ಖರ್ಚು ಮಾಡಿದ್ರೂ ಅದರಲ್ಲಿ ಯಾವ ಬದಲಾವಣೆ ಆಗುವುದಿಲ್ಲ. ಒಮ್ಮೆಲೆ ಹತ್ತಿತೇನಿಲ್ರಿ. ಮುಖ್ಯ ಅನ್ಬೇಕಾದ್ರೆ ಗೌಣ ರೂಪದಿಂದಲೇ ಇದು ಬೇಕರ್ಲೆ. ಜೀವದ್ರವ್ಯ ಅಂತ ಮಾಡಿ ತಿಳ್ಕೊಂಡ. ಜೀವದ್ರವ್ಯ ನಿಶ್ಚಯದಿಂದ ಜೀವದ್ರವ್ಯ ಏನು? ಶುದ್ಧ ಜ್ಞಾನ ಪ್ರಕಾಶನಾಗಿ, ಪ್ರಕಾಶ ತಾನೇ ಆಗಿದ್ದಾನೆ. ಇದು ಆತ್ಮಜ್ಞಾನಂ ಸ್ವಯಂ ಜ್ಞಾನದ ವಿಶೇಷ ವಿಶ್ಲೇಷಣೆ ಇದೆ. ಯಾವುದ? ತಾನೇ ಆಗಿದ್ದಾನೆ. ಏನಾಗಿದ್ದಾನು? ಜ್ಞಾನದ ಪ್ರಕಾಶ ಆಗಿದ್ದಾನೆ. ಎಂಥ ಜ್ಞಾನ? ಶುದ್ಧ ಜ್ಞಾನ. ಶುದ್ಧ ಜ್ಞಾನ. ಅದರೊಳಗೆ ದೇಹದ ಅಂಶ ಮಾತ್ರ ಕೂಡ ಇಲ್ಲ, ಕರ್ಮದ ಅಂಶ ಮಾತ್ರ ಕೂಡ ಇಲ್ಲ. ಆ ಜ್ಞಾನದೊಳಗೆ ಸ್ವೀಕಾರ, ಸಂಯೋಗದ ಅಂಶ ಮಾತ್ರ ಕೂಡ ಇಲ್ಲ. ಈ ಸಂಸಾರ ಇಷ್ಟು ಸ್ಪಷ್ಟ ಇದ್ರೂ ಕೂಡ ಈ ಭ್ರಾಂತಿಗೆ, ಜೀವದ ವಿಪರೀತ ಭ್ರಾಂತಿಗೆ ಒಂದು ಸ್ವಲ್ಪ ಕೂಡ ಶಿಥಿಲತೆ ಬರ್ತಾ ಇದೆ. ಸ್ಪಷ್ಟ ಇದೆ ರೀ. ಯಾವುದು ಆಗುವುದಿದೆ ಅದರಲ್ಲೇ ನನ್ನ ಪ್ರಯತ್ನ ಏನೂ ನಡೆಯುವುದಿಲ್ಲ, ಯಾವ ಜೀವದ ನಡೆಯುವುದಿಲ್ಲ. ಅರೆ ಅರಹಂತ ಪ್ರಭುವಿನ ಅನಂತ ವೀರ್ಯ ನಿರರ್ಥಕಾಗಿ ಹೋಗಿದೆ ಪರದ ಕಾರ್ಯ ಮಾಡುವುದರೊಳಗೆ. ಏನು ಹೇಳ್ತು? ಅರಹಂತ ಪ್ರಭುವಿನ ಅನಂತ ವೀರ್ಯ ಪರದ ಕಾರ್ಯದಲ್ಲಿ ನಿರರ್ಥಕಾಗಿದೆ. ಹೀಗಿರುವುದರೊಳಗೆ ನಮ್ಮಲ್ಲಿ ಏನಿದೆ? ಜೀವನನೂ ಅಲ್ಪ, ಸಾಮರ್ಥ್ಯನೂ ಅಲ್ಪ. ಆದ್ರೆ ಅನಾದಿ ಮನ್ನನೆಯೊಳಗೆ ಸ್ವಲ್ಪ ಕೂಡ ಶಿಥಿಲತೆ ಬರ್ತಾ ಹೇಳ್ತಾ ಇದ್ದಾರೆ. ಕಾರಣವೇನೆಂದರೆ ಏನು ಕಾರಣ? ಅದರದ ತ್ಯಾಗ ಮಾಡಬೇಕು ಅಂಥೇಳಿ ಹೇಳಿದ್ರಲ್ಲ. ಯಾವುದರದ? ಭೋಗೋಪಭೋಗದ. ಯಾರ? ಶ್ರಾವಕ. ಯಾವ ಶ್ರಾವಕ? ಔಷಧ ಉಪವಾಸದ ಮೂಲಕ ಯಾವ ಮಹಾವ್ರತಿಯ ಹಾಗೆ ಜೀವನ ಮಾಡಿದನೋ ಅವ ಮತ್ತೆ ಕೆಳಗೆ ಯಾಕೆ ಬರ್ತಾನೆ? ಹೇಳಿ ನೋಡೋಣ.
48 ಗಂಟೆಯವರೆಗೆ ಮಹಾವ್ರತಿಯ ಹಾಗೆನ ಅಂಥೇಳಿ ಹೇಳಿ ಬಂದ್ರಲ್ಲ, ಮುನಿಯ ಹಾಗೆನ ಮಹಾವ್ರತಿಯ ಹಾಗೆನ ಅವನ ಪರಿಣಾಮ ಇದಾವೆ ಅಂಥೇಳಿ ಹೇಳಿದರು. ಅರೆ ಪದ್ಮನಂದಿ ಆಚಾರ್ಯ ದೇವಂತೂ ಸಾಮಾಯಿಕದ ಸಮಯದೊಳಗ ಗೃಹಸ್ಥ ಬಟ್ಟೆಯ ಪರಿಶಹದಿಂದ ಯುಕ್ತ ಯತಿಭಾವಕ್ಕೆ ಪ್ರಾಪ್ತನಾಗುತ್ತಾನೆ. ಎಂಥ ಸುಂದರ ಶಬ್ದ! ಬಟ್ಟೆಯ ಪರಿಶಹದಿಂದ ಯುಕ್ತ, ಉಪಸರ್ಗದಿಂದ ಯುಕ್ತ ಯತಿಭಾವಕ್ಕೆ ಪ್ರಾಪ್ತನಾಗುತ್ತಾನೆ. ಮತ್ತು ಆ ಸಾಮಾಯಿಕದ ನಂತರ ಇದೆ ಪ್ರೌಷಧ ಉಪವಾಸ. ಸಾಮಾಯಿಕ ಬಿಟ್ಟು ಇಲ್ಲರೆ ಅದ ದಿನ 3 ಬಾರಿ ಸಾಮಾಯಿಕ ಮಾಡಿ, ಉತ್ಕೃಷ್ಟ ಸಾಮಾಯಿಕ ಮಾಡಿ, ಅದರ ನಂತರ ಪ್ರೌಷಧಕ್ಕೆ ಹೋಗಿದ್ದಾನೆ. ಆ ಪ್ರೌಷಧ ಉಪವಾಸದೊಳಗ ಸಾಕ್ಷಾತ್ ಅವ ಮಹಾವ್ರತಿ, ಇಲ್ಲಿಯ ಶಬ್ದ ಮಹಾವ್ರತಿನ ಅದಾನು, ಮಹಾವ್ರತಿಯ ಹಾಗೇನ ಅಂತಂದ್ರು. ಹಾಗಾದ್ರೆ ಅಂಥ ಮತ್ತು ಭೋಗದೊಳಗೆ ಯಾಕೆ ಉಳಿತಾನೆ? ಅಥವಾ ಭೋಗದ ಇಚ್ಛೆಯ ರೂಪದಿಂದ, ಭೋಗದ ಸೇವನೆಯ ರೂಪದಿಂದ ಯಾಕೆ ಪರಿಣಮನ ಮಾಡ್ತಾನೆ ಹೇಳ್ರಿ? ಅವನ ದುರ್ಬಲತೆ ಅಂಥೇಳಿ ಹೇಳಬಹುದು. ಆದ್ರೆ ಆ ದುರ್ಬಲತೆಯನ್ನು ಅವನೇ ಬಿಟ್ಟು ಕೊಡುವುದಿದೆಯಲ್ಲ. ಈಗ ಇಷ್ಟೊಂದು ಅಭ್ಯಾಸ ರೂಢಿ ಆದ ನಂತರ ಮತ್ತೆ ಪುನಃ ದುರ್ಬಲತೆಯನ್ನು ಇಟ್ಕೊಳ್ಳೋದಕ್ಕೆ ಕಾರಣ ಇರಲಿಲ್ಲ ಅಂಥೇಳಿ ಏಕೆ ತ್ಯಾಗ ಮಾಡಬೇಕು? ಕಾರಣವೇನೆಂದರೆ, ಒಂದು ಸಾಧಾರಣ ಶರೀರವನ್ನು, ಕಂದ ಮೂಲಾದಿಗಳನ್ನು ಕೂಡ ಘಾತ ಮಾಡುವ ಇಚ್ಛೆ ಮಾಡುವಂಥ ಪುರುಷನು ಅನಂತ ಜೀವಗಳನ್ನು ಕೊಲ್ಲುತ್ತಾನೆ. ಆದುದರಿಂದ ಸಂಪೂರ್ಣ ಅನಂತಕಾಯದ ಪರಿತ್ಯಾಗವನ್ನು ಅವಶ್ಯವಾಗಿ ಮಾಡಬೇಕಾಗುವುದು. ಇಲ್ಲಿ ಅನಂತಕಾಯ ಎಲ್ಲಿ ಸಂಪೂರ್ಣ ತ್ಯಾಗ ಮಾಡೋದು ಅರ್ಥಾತ್ ಅಧ್ಯಾತ್ಮದ ಅಪೇಕ್ಷಾದಿಂದ ಆತ್ಮನ ಪರಿಣಾಮ, ಆತ್ಮನ ಜ್ಞಾನದೊಳಗನ ಉಳಿಯೋದ, ಇದುವೇ ತ್ಯಾಗ ಇದೆ, ಸಂಪೂರ್ಣ ತ್ಯಾಗ. ಎರಡನೇದ ಮನ ವಚನ ಕಾಯಕ್ಕೆ ಸಂಬಂಧಿಸಿದ ಹಾಗೆ ಮನ ವಚನ ಕಾಯಗಳ ವ್ಯಾಪಾರ ಆಗದೇ ಇರೋದ ಇದ ನಿಜವಾಗಿ ಮಹಾವ್ರತ ಅಥವಾ ಧರ್ಮ ಇದೆ. ಮೂರನೇದ ಆ ಮನ ವಚನ ಕಾಯದ ವ್ಯಾಪಾರಕ್ಕ ಯಾವುದ ನಿಮಿತ್ತ ಇದೆಯೋ ಆ ಸಂಯೋಗಗಳ ತ್ಯಾಗ ಆಗೋದ, ಇದು ನಿಜವಾಗಿ ಧರ್ಮದ ಆಚರಣೆ ಇದೆ. 3 ಮಾತು ಹೇಳ್ತಾರೆ. ಏನಿದೆ? ಆತ್ಮನ ಪರಿಣಾಮ ಆತ್ಮನಲ್ಲೇನ ಉಳಿಯುವುದ, ಇದು ನಿಜವಾಗಿ ಅನಂತಕಾಯದ ಹಿಂಸೆಯನ್ನು ಬಿಟ್ಟುಕೊಡುವ ರೂಪದ ಧರ್ಮ ಇದೆ. ಅನಂತಕಾಯದ ಬಗ್ಗೆ ಚರ್ಚೆ ಆಮೇಲೆ ಮಾಡೋಣ. ಈಗ ನೋಡೋಣ ಏನ ನಿಜವಾಗಿ ನಿಶ್ಚಯದಿಂದ ವಾಸ್ತವದಲ್ಲಿ ಸಂಪೂರ್ಣ ಹಿಂಸೆಯ ತ್ಯಾಗ ಎಲ್ಲಿದೆಪ್ಪ ಅಂತಂದ್ರೆ ಆತ್ಮನ ಉಪಯೋಗ ಆತ್ಮನಲ್ಲೇನ ಸ್ಥಿರ ಇರೋದು. ಆತ್ಮನ ವರ್ತಮಾನ ಪ್ರಗಟ ಜ್ಞಾನದೊಳಗ ತ್ರಿಕಾಲಿಯ ಆತ್ಮಸ್ವಭಾವವೇ ಬರ್ತಾ ಇರೋದು. ಇದುವೇ ಅನಂತಕಾಯದ ಹಿಂಸೆಯ ತ್ಯಾಗ ಇದೆ, ಸಂಪೂರ್ಣ ಹಿಂಸೆಯ ತ್ಯಾಗ ಇದೆ. ಎರಡನೆಯದಾಗಿ ಮನ ವಚನ ಕಾಯದ ಯಾವ ವ್ಯಾಪಾರ ಇದೆಯೋ ಅದು ಮನ ವಚನ ಕಾಯದ ವ್ಯಾಪಾರ ಮನ ವಚನ ಕಾಯದ ಸಲುವಾಗಿಯಲ್ಲೇ ನಡೀತಿದೆಯೋ ಅದರದ ತ್ಯಾಗ ಆಗೋದ, ಇದುವೇ ವಾಸ್ತವದಲ್ಲಿ ತ್ಯಾಗ ಇದೆ, ಹಿಂಸೆಯ ತ್ಯಾಗ ಇದೆ, ಧರ್ಮ ಇದೆ. ಮೂರನೇದ್ದ ಮನ ವಚನ ಕಾಯದ ವ್ಯಾಪಾರದಲ್ಲಿ ಯಾವುದು ನಿಮಿತ್ತ ಇದೆಯೋ ಆ ಸಂಯೋಗಗಳ ತ್ಯಾಗ ಏನಿದೆ, ಇದುವೇ ವಾಸ್ತವದಲ್ಲಿ ಚರಣಾನುಯೋಗಕ್ಕೆ ಸಂಬಂಧಿಸಿದ ಹಾಗೆ ಧರ್ಮ ಇದೆ. ಮೊದಲ ಪರಿಣಾಮ, ಆಮೇಲೆ ಪ್ರವೃತ್ತಿ,
ಆಮೇಲೆ ಪ್ರವೃತ್ತಿಗೆ ಯಾವ ನಿಮಿತ್ತದವೋ ಆ ನಿಮಿತ್ತ. ಅದ್ಭುತ ಮಾತು ಇದೆ. ಇವು ಏನೇನೋ ಮಾಡಿ ಧರ್ಮ ಅಂಥೇಳಿ ಅನಂತ ಕಾಲದೊಳಗ ತನ್ನನ್ನೇ ತಾನು ವಂಚಿಸಿದನೆ. ಏನು ಮಾಡಲಿಲ್ಲ, ಏನೇನೋ ಮಾಡಿದ, ಏನೇನೋ. ಪರಿಣಾಮದ ಪತ್ತೆ ಇಲ್ಲದ್ದನ, ಜ್ಞಾನಕ್ಕೆ ಜ್ಞಾನಮಯ ನಿಜ ಸ್ವಭಾವದ ಸ್ವೀಕಾರ ಇಲ್ಲದ್ದನ. ಪರಿಣಾಮದ ನಿರ್ಮಲತೆ ಏನಿದೆ ಅಲ್ಲ, ಅದು ಜ್ಞಾನಕ್ಕೆ ಜ್ಞಾನಮಯ ಅರೂಪಿ ಚಿನ್ಮಾತ್ರ ಸುಖದ ಸಾಗರನಾದಂಥ ಆತ್ಮನ ಪರಿಚಯ ಅನುಭೂತಿ ಪೂರ್ವಕನ ಪರಿಣಾಮದೊಳಗೆ ನಿರ್ಮಲತೆ. ಪರಿಣಾಮದ ನಿರ್ಮಲತೆಯ ಪರಿಚಯನ ಎಲ್ಲದ್ದನ ಮನವಚನ ಕಾಯಗಳ ನಿಗ್ರಹ ಏನಿದೆ ಅಲ್ಲ, ಅದಕ್ಕೆ ಧರ್ಮ ಹೆಸರು ಎಂದೂ ಬರುವುದಿಲ್ಲ. ಇನ್ನು ಅದಕ್ಕಿಂತ ಹೊರಗೆ ಹೋದ್ರೆ ಮನವಚನ ಕಾಯ ಯಾವುದರ ಅವಲಂಬನೆ ಮಾಡಿ ಆಗ್ತಾವಲ್ಲ, ಆ ಪದಾರ್ಥಗಳನ್ನು ಬಿಟ್ಟುಕೊಡುವುದರಿಂದಂತೂ ಏನೂ ಆಗುವುದಿಲ್ಲ. ಆದರೆ ಭೂಮಿಕೆಗೆ ಅನುಸಾರವಾಗಿ ಈ ಪ್ರವೃತ್ತಿನೂ ಹೋಗ್ಲಿಕ್ಕೆ ಬೇಕು, ಆ ಪದಾರ್ಥದ ಸಂಯೋಗನೂ ಬಿಡ್ಲಿಕ್ಕೆ ಬೇಕು. ಬರೇ ಪರಿಣಾಮದೊಳಗೆ ನಿರ್ಮಲತೆ ಇದೆ ಅಂಥೇಳಿ ಅಟ್ಟಹಾಸ ಮಾಡುವ ಮಾತಿಲ್ಲ. ತೀರ್ಥಂಕರರಂಥ ಮಹಾಪುರುಷರು ಕೂಡ ಆ ನಿಮಿತ್ತ ರೂಪ ಸಂಯೋಗಗಳನ್ನು ಬಿಡಬೇಕಾಗಿ ಬಂತು. ಅವರಲ್ಲಿ ಸಾಮರ್ಥ್ಯ ಇರಲಿಲ್ಲ, ಹೀಗೆ ಮಾತಿಲ್ಲ. ಕ್ಷಾಯಿಕ ಸಮ್ಯಕ್ ದೃಷ್ಟಿ ಅವರಿಗೆ ಕೂಡ ಭಲೆ ಅಂತರ್ಮುಹೂರ್ತ ಕಾಲಗಿರಲಿ. ಭರತೇಶಂತೂ ಇಡೀ ಪುರಾಣ ಸಾಹಿತ್ಯದ ಮಿನುಗುತಾರೆ ಅದಂತ್ರೆ. ಅದರ ಒಂದು ಅಂತರ್ಮುಹೂರ್ತ ಕಾಲರೇ ಆ ಸಂಯೋಗಗಳನ್ನು ಬಿಡಬೇಕಾಗಿ ಬಂತರೆ. ಅವ ಅಲ್ಲೇ ತನ್ನ ನಿವಾಸ ಅರಮನೆಯ ಅಟ್ಟದ ಮೇಲೆ ಕೂತ ಕೇವಲ ಜ್ಞಾನ ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಬರಲಿಲ್ಲ. ಯಾಕೆ ಅಂತಂದ್ರ ಅದರದ ಮಹತ್ವ ಅಷ್ಟೇ ಇದೆ ರೀ. ಎಷ್ಟ ಆ ಸಂಯೋಗದಲ್ಲಿ ಉಳಿಯುವುದರದು. ಆರಖಂಡಲ್ಲ ಅವಂದ ಇತ್ತಲ್ಲ, ಮತ್ತೆ ಇಲ್ಲೇದ್ ಬಿಟ್ಟು ಅಲ್ಲಿ ಹೋದ್ರೂ ಅವನು ತನ್ನ ಮನೆಯಾಗನ, ತನ್ನ ರಾಜ್ಯದೊಳಗನ, ತನ್ನ ಐಶ್ವರ್ಯದೊಳಗನ ಇದ್ದಲ್ಲ ಅಂಥೇಳಿ ನಮಗೆ ಅನ್ನಿಸಬಹುದು. ಆದ್ರೆ ಆ ಅನ್ನಿಸಿಕೆಗೆ ಯಾವ ಅರ್ಥ? ಈಗ ನಮ್ಮಲ್ಲೇ ಅಲ್ಲಿ ಬರ್ತಾ ಇದೆ ಗೊಮ್ಮಟನ ದರ್ಶನದೊಳಗೆ. ಚಕ್ರವರ್ತಿ ಅಂತಂದ್ರ ಭರತೇಶ ಅಲ್ಲ, ಆರಖಂಡದ ಆ ಸೈನ್ಯದ ಜೊತೆಗೆ ನಾವು ಚಕ್ರವರ್ತಿ ಅದ. ಹಾಗಾದ್ರೆ ಅವನ ಸಿಂಹಾಸನದಿಂದ ಇಳೀತಾ ಇದ್ದ ಹಾಗೆ ಅವನು ಭೂಮಂಡಲದ ತ್ಯಾಗ ಮಾಡಿದಂತೆ. ಅವನು ಎಲ್ಲಿ ತಪಸ್ಸಿಗೆ ನಿಂತಲ್ಲ, ಅದು ಅವನ ಭೂಮಿ ಇರಲೇ ಇಲ್ಲ. ಅಣ್ಣನ ಭೂಮಿ ಅಂಥೇಳಿ ಅವನಿಗಿತ್ತು ಅಂಥೇಳಿ ನಮಗೆ ಪರಿಚಯ ಮಾಡಿಸುವ ಸಲುವಾಗಿ ಬಾಹುಬಲಿಯ ಚಿತ್ರಣ ಮಾಡಿದ್ದಾರೆ. ಆದ್ರೆ ಅವನು ಸಮ್ಯಕ್ ದೃಷ್ಟಿ ಇದ್ದ, ಚರ್ಮ ಶರೀರಿ ಇದ್ದ, ಅಣ್ಣನ ಭೂಮಿ. ಅರೆ ಅವನೇ ಹೇಳಿದನಲ್ಲ, ಇಷ್ಟು ಚಕ್ರವರ್ತಿಗಳ ಹೆಸರ ಅಲ್ಲಿ ತುಂಬಿ ಹೋಗಿದ್ದು ನೀನು ಅಭಿಮಾನದಿಂದ ಅಲ್ಲಿ ಹೋದಿ ವೃಷಭಾದ್ರಿಯ ಮೇಲೆ. ಇದು ಅವನಿಗೆ ಜ್ಞಾನ ಇತ್ತು ಅಂದ್ರೆ ಇಷ್ಟು ಚಕ್ರವರ್ತಿಗಳಾಗಿ ಹೋಗಿದ್ದಾರೆ, ಅವ್ರದ್ದಾರ್ದು ಭೂಮಿ ಆಗಿಲ್ಲ ಅಂದಮೇಲೆ ಈಗ ಅನ್ನಂದ ಆಗೋ ಸಾಧ್ಯ ಇಲ್ಲ. ಇಷ್ಟು ಗೊತ್ತಿರಲಿಲ್ಲ ಅವನಿಗೆ. ನೋಡ್ರಿ, ಈ ಅಜ್ಞಾನಿಗಳಿಗೆ ತಿಳಿಸಿಕೊಡುವ ಸಲುವಾಗಿ ಅಬುಧಸ್ಯ ಬೋಧನಾರ್ಥ ನಾವು ಯಾವ ಭಾಷೆಯನ್ನು ತಿಳಿತೇವಲ್ಲ ಆ ಭಾಷೆಯಲ್ಲಿ ತಿಳಿಸಿಕೊಡ್ತಾರ್ರಿ. ಯಾವಾಗೂ ಜೈನ ದರ್ಶನದ ಮಾತು ಹೀಗಿದೆ, ವಕ್ತಾನ ಭಾವ ಶ್ರೋತೃವಿನ ಭಾಷೆ ಇಲ್ದಿದ್ರೆ ಇದು ನಡೆಯುವುದಿಲ್ಲರಿ. ವಕ್ತ ಶ್ರೋತಾನ ಸಂಬಂಧ, ಭಾಷೆ ಶ್ರೋತೃವಿಂದ ಬೇಕು, ಭಾವ ವಕ್ತಾರ. ಶ್ರೋತೃವಿನ ಭಾವ ಇತ್ತು ಅಂತಂದ್ರೆ ವಕ್ತೃವಿನ ಅವಶ್ಯಕತೆನೇ ಇಲ್ಲ. ವಕ್ತಾರನ ಅವಶ್ಯಕತೆ ಏನಿದೆ? ಶ್ರೋತೃವಿನ ಭಾವ ಅಂತೂ ಶ್ರೋತೃವಿನಲ್ಲಿ ಇದೇನಲ್ಲ. ಭಾವ ವಕ್ತಾರಂದ, ಭಾಷೆ ಶ್ರೋತೃ. ಹಾಗಾದ್ರೆ ಅಲ್ಲಿ ಹೇಳಿದ್ರಲ್ಲ, ಏನು ಹೇಳಿದರು? ಮ್ಲೇಚ್ಛನಿಗೆ ಅನಾರ್ಯನಿಗೆ ಅನಾರ್ಯ ಭಾಷೆಯಲ್ಲಿ ತಿಳಿಸಿ. ಹಾಗಾದ್ರೆ ಅಣ್ಣನ ಭೂಮಿ ಮೇಲೆ ನಿಂತಿದ್ದೇನೆ ಅನ್ನುವಂಥ ಭಾವ ಇತ್ತು ಅನ್ನೋದು ನಮಗೆ ತಿಳಿಸಿಕೊಡುವ ಸಲ. ಅವನಲ್ಲಿ ಆ ಭಾವ ಅರ್ಥಾತ್ ಅದ ಮಿಥ್ಯಾತ್ವ ಇದೆ. ಅಣ್ಣನ ಭೂಮಿ ಇರೋದನ್ನ ಇಲ್ಲ, ಯಾರ್ದೂ ಆಗೇ ಇಲ್ಲ ಭೂಮಿ.
ಅರ್ಥಾತ್ ಪೃಥ್ವಿ, ಅರ್ಥಾತ್ ಪರಪದಾರ್ಥ. ಎಂಥ ಪುಣ್ಯಶಾಲಿ ಇದ್ರೂ ಕೂಡ ಪರವಸ್ತು ಆ ಪುಣ್ಯವಂತನ ಅಧೀನ ಆಗಿಲ್ಲ. ಆ ಪುಣ್ಯದ ನಿಮಿತ್ತದಿಂದ ಇದೇ ರೀ, ಅದು ಪುಣ್ಯದ ಸಂಯೋಗದಲ್ಲಿ ಇದೆ ವಿನಃ ಜೀವದ ಸಂಯೋಗದಲ್ಲಿ ಇಲ್ಲ, ಪುಣ್ಯವಂತನ ಸಂಯೋಗದಲ್ಲಿ ಇಲ್ಲ. ಪದಾರ್ಥ ಇದೆಯಲ್ಲ, ವೈಭವ ಇದೆಯಲ್ಲ, ಅದು ಯಾರ ಕಾರಣದಿಂದ ಇದೆ? ಪುಣ್ಯದ ಕಾರಣದಿಂದ ಇದೆ. ವ್ಯಕ್ತಿಗೆ ಆ ಪದಾರ್ಥಕ ಯಾವ ಸಂಬಂಧನೂ ಇಲ್ಲ. ಹಾಗಾದರೆ ಇಲ್ಲಿ ನಮ್ಮದ ಚರ್ಚೆ ನಡೆದದ್ದು ಇದೆಯೇ? ಮೊದಲ ಜ್ಞಾನಮಯ ಅರೂಪಿ ಅಲೌಕಿಕ ಅನುಭವ ಗೋಚರ ಅಂತಃತತ್ವದ ಪರಿಚಯ ಆಗೋದು ಅವಶ್ಯಕ. ಪ್ರತ್ಯಕ್ಷ ಅನುಭೂತಿಯಾಗೋದು ಅವಶ್ಯಕ. ಅನುಭೂತಿ ಪೂರ್ವಕ ಪರಿಣಾಮದಲ್ಲಿ ವಿಶುದ್ಧಿ ಅಂದರೆ ನಿರ್ಮಲತೆ ಅಂದರೆ ಬರೋದು ಅವಶ್ಯಕ. ವಾಸ್ತವದಲ್ಲಿ ವಿಶುದ್ಧ ಪರಿಣಾಮ ಅದಕ್ಕೆ ಅಂತಾರೆ. ಯಾವುದಕ್ಕೆ? ಯಾವುದು ಅನುಭೂತಿ ಪೂರ್ವಕ ಪರದೊಳಗಿನ ಅಪನತ್ವ ಬುದ್ಧಿ ಹೊರಟು ಹೋಗಿ ಸ್ವದೊಳಗ ಸ್ವತನದ ಅನುಭೂತಿ ಪೂರ್ವಕ ನಾನು ಹೀಗಿದ್ದೇನೆ ಅನ್ನುವ ಯಾವ ಪರಿಣತಿ ಆರಂಭ ಆಗ್ತಿದೆಯಲ್ಲ, ಶ್ರದ್ಧಾಜ್ಞಾನದ ಪರಿಣತಿ, ಆ ಪರಿಣತಿಯ ಭೂಮಿಕೆಯ ಮೇಲೆ ಯಾವುದು ಉದಿಸಿ ಬರ್ತಿದೆಯಲ್ಲ, ಆ ಪರಿಣಾಮ ಏನಿದೆ ಅದು ವಿಶುದ್ಧ ಪರಿಣಾಮ. ವಿಶೇಷ ಶುದ್ಧ ಅರ್ಥಾತ್ ಆ ಶುದ್ಧತೆಯನ್ನು ಈ ಮೊದಲೇ ಎಂದೂ ಆಗಿಲ್ಲಲ್ಲ. ಆ ವಿಶುದ್ಧಿ ಏನಿದೆ ಈ ಮೊದಲೇ ಎಂದೂ ಆಗಿಲ್ಲ ಅಂಥ ಶುದ್ಧ ಪರಿಣಾಮದ ಆಧಾರದಿಂದ ಆರಂಭವಾಗಿರುವಂಥ ಶುದ್ಧ ಪರಿಣತಿಯ ಭೂಮಿಕೆಯ ಮೇಲೆ ಬಂದಂತೆ ಇದೆ. ಯಾವ ವಿಶುದ್ಧ ಪರಿಣಾಮ ಪುನಃ ಸಂಕ್ಲೇಶದೊಳಗ ಮುಳುಗಿಸಿ ಬಿಡುತ್ತಿದೆಯೋ ಅದು ವಾಸ್ತವದಲ್ಲಿ ವಿಶುದ್ಧ ಪರಿಣಾಮ ಅಲ್ಲ. ಅದಕ್ಕೆ ವಿಶುದ್ಧ ಪರಿಣಾಮ, ವಿಶುದ್ಧಿ ಲಬ್ಧಿ ಹೇಳಿದರಲ್ಲ, ಆ ವಿಶುದ್ಧಿ ಲಬ್ಧಿದ್ದ ಅರ್ಥ ಒಂದೇ ಇದೆ. ಯಾವುದ ಸ್ವರ್ಗಕ್ಕ ಅಥವಾ ದೇಹದ ಅನುಕೂಲತೆಗೆ ಯಾವುದು ಕಾರಣ ಆಗ್ತಿದೆಯೋ ಅದು ವಿಶುದ್ಧ ಪರಿಣಾಮ. ಆದರೆ ಯಾವುದು ಕರ್ಣಲಬ್ಧಿಯವರೆಗೆ ತಲುಪಿಸಿ ಶುದ್ಧ ಸ್ವಭಾವದ ಅನುಭೂತಿಗೆ ಆಧಾರ ಆಗ್ತಿದೆಯಲ್ಲ, ಅರೆ ಮೊದಲನೇ ಮೆಟ್ಟಿಲು ಕೂಡ ಮೇಲೆ ಹೋಗೋದಕ್ಕೆ ಆಧಾರ ಇದೆ. ಅದೇ ಪ್ರಕಾರ ವಿಶುದ್ಧಿ ಲಬ್ಧಿ ಹೇಳಿದರಲ್ಲ, ಕ್ಷಯೋಕ್ಷಮ ಲಬ್ಧಿ, ವಿಶುದ್ಧಿ ಲಬ್ಧಿ, ಆಮೇಲೆ ದೇಶನ ಲಬ್ಧಿ, ಅರೆ ಆಮೇಲೆ ಪ್ರಾಯೋಗ್ಯ ಲಬ್ಧಿ, ಆಮೇಲೆ ಕರ್ಣ ಲಬ್ಧಿ. ಕ್ಷಯೋಕ್ಷಮ ಲಬ್ಧಿ ಮಾತ್ರ ನಮ್ಮಲ್ಲೇ ಇದೆ ರೀ. ನಿಜವಾಗಿ ಹೇಳ್ಬೇಕಂದ್ರೆ ಅರೆ 4 ಲಬ್ಧಿ ಅಂತೂ ಈ ಜೀವಕ್ಕೆ ಅನಂತ ಬಾರಿ ಆಗಿದ್ದಾವೆ ಅಂಥೇಳಿ ಹೇಳಿದರು. ಆಗಿರಲಿ, ಅದಂತೂ ಅಸತ್ಯ ವಚನ ಅಲ್ಲ. ಆದ್ರೆ ಈಗ ನಮ್ಮಲ್ಲೇ ವಿಶುದ್ಧಿ ಲಬ್ಧಿ ಇನ್ನೂ ಬಂದಿಲ್ಲ ಅಂಥೇಳಿ ನಮಗ ದೇಶನ ಲಬ್ಧಿ ಇಲ್ಲ. ದೇಶನ ಲಬ್ಧಿಯ ನಂತರ ಕರ್ಣಲಬ್ಧಿಯ ಸಲುವಾಗಿ ಯೋಗ್ಯತೆ ಇದೆಯಲ್ಲ, ಅದಕ್ಕೆ ಪ್ರಾಯೋಗ್ಯ ಲಬ್ಧಿ ಅಂತಾರೆ. ಇವೆಲ್ಲ ಹೀಗಿದಾವೆ. ಕ್ರಮ ಏನೋ ಹೇಳಿದ್ರು, ಆಗಮದಲ್ಲಿ ಹೇಳಿದ್ರು 4 ಲಬ್ಧಿ ಅಂತೂ ಈ ಜೀವನಿಗೆ ಅನಂತ ಬಾರಿ ಆಗಿದ್ದಾವೆ, ಆದರೆ ಕರ್ಣಲಬ್ಧಿ ಪ್ರಾಪ್ತ ಆಗಲಿಲ್ಲ. ಕರ್ಣಲಬ್ಧಿ ಪ್ರಾಪ್ತ ಆಯಿತು ಅಂತಂದ್ರೆ ನಿಯಮದಿಂದ ಸಮ್ಯಕ್ ದರ್ಶನ ಆಗ್ತಿದೆ. ಇದೆಲ್ಲ ಮಾತ್ರ ಸತ್ಯ, ಮತ್ತು ಆಗಿದಾವು ಕೂಡ ನಮ್ಮಲ್ಲಿ. ಆದ್ರೆ ಅವು ನಿಜವಾಗಿ ವಿಶುದ್ಧಿ ಲಬ್ಧಿನೂ ಅಲ್ಲ, ನಿಜವಾಗಿ ದೇಶನ ಲಬ್ಧಿನೂ ಅಲ್ಲ, ನಿಜವಾಗಿ ಪ್ರಾಯೋಗ್ಯ ಲಬ್ಧಿನೂ ಅಲ್ಲ. ಯಾವುದೇ ಕರ್ಣಲಬ್ಧಿಗೆ ಕಾರಣ ಇದೆಯೋ ಅದುವೇ ವಿಶುದ್ಧಿ ಲಬ್ಧಿ ರೀ. ಮತ್ತು ಆ ವಿಶುದ್ಧಿ ಲಬ್ಧಿ ಜೀವದ ಪುರುಷಾರ್ಥದಿಂದ ಆಗ್ತಿದೆ, ಕರ್ಮದ ಉದಯದಿಂದ ಉಪಶಮದಿಂದ ಆಗುವುದಿಲ್ಲ ನೋಡ್ರಿ. ಅದು ಒಂದೇ ಆಗ್ತಿದೆ. ಯಾವುದ? ಕ್ಷಯೋಕ್ಷಮ ಲಬ್ಧಿ. ಅದು ಒಂದಕ್ಕೆ ಇಲ್ಲಿ ಈ ಭವದಲ್ಲಿ ಯಾವ ಪುರುಷಾರ್ಥ ಬೇಕಿಲ್ಲ. ಅದು ಲಬ್ಧ ಆದದ್ದು ಇದೆ, ಅದು ಪುರುಷಾರ್ಥದಿಂದ ಆಗೋದಿಲ್ಲ. ತಿಳಿತಾ ಇದೆ ಅಂದರೆ
ವಿಶುದ್ಧಿ ಲಬ್ಧಿಯಿಂದ ಹಿಡಿದು ಎಲ್ಲವೂ ಪುರುಷಾರ್ಥಪೂರ್ವಕ ಆಗ್ತವೆ. ಮತ್ತು ಆ ಪುರುಷಾರ್ಥ ಸಮ್ಯಕ್ ದರ್ಶನದವರೆಗೆ ತಗೊಂಡು. ಹಾಗಾದರೆ ನಮ್ಮಲ್ಲಿ ವಿಶುದ್ಧಿ ಲಬ್ಧಿ ಇದೆಯಾ? ಆತ್ಮ ಕಲ್ಯಾಣದ ಧ್ಯೇಯ ಈಗ ಬಂತಲ್ಲ. ಶರೀರದ ಮುಖ್ಯತೆ ಯಾಕೆ ಅನ್ಲಿಕ್ಕೆ ಬರುವುದಿಲ್ಲ? ಆತ್ಮನ ಗೌಣತೆ ಕೂಡ ನಮ್ಮ ದೃಷ್ಟಿಯೊಳಗೆ ಇಲ್ಲ. ಇದು ಮುಖ್ಯ ಆಗಿ ಆತ್ಮ ಗೌಣ ಆಗಿದನು ಹೀಗೆ ಮಾತಿಲ್ಲ. ಆತ್ಮ ಗೌಣ ಆಗ್ತಾ ಇದ್ದಾನೆ ಇವನಿಗ್ರಿ. ಯಾವನಿಗೆ? ಪ್ರೋಷಧೋಪವಾಸದಂಥ ಶಿಕ್ಷಾವ್ರತವನ್ನ ಪಡ್ಕೊಂಡ್ರೂ ಕೂಡ ಭೋಗೋಪಭೋಗದ ತ್ಯಾಗ ಮಾಡ್ತಾ ಇಲ್ಲಲ್ಲ, ಅವನಿಗೆ ಸಮಯ ಸಾಪೇಕ್ಷ ಆತ್ಮ ಗೌಣ ಆಗ್ತಾ ಇದ್ದಾನೆ. ಅದನ್ನ ಮರೆಸಿ ಅವನನ್ನ ಮೇಲೆ ತರುವ ಸಲುವಾಗಿ ಇದು ಉಪದೇಶ ಇದೆ. ಯಾವುದನ್ನು ಮರೆಸಿ? ಆತ್ಮನ ಗೌಣತೆಯನ್ನು ಬಿಟ್ಟುಕೊಡು. ಅನಾದಿ ಕಾಲದಿಂದ ನಿನ್ನ ಅನರ್ಥ ಈ ಶರೀರದಿಂದನ ಆಗಿದೆ. ಶರೀರದ ಮುಖ್ಯತೆಯಿಂದನ ಭೋಗದ ಭಾವ ಆಗ್ತಿದೆ ನೋಡ್ರಿ, ಬೇರೆ ಏನೂ ಇಲ್ಲ. ಯಾರಿಗೆ? ಇವನಿಗೆ. ನಮಗಲ್ಲ. ನಮಗೆ ಶರೀರವೇ ಸರ್ವಸ್ವ ಇದೆ. ನಮಗೆ ಆತ್ಮ ಇಲ್ಲವೇ ಇಲ್ಲ. ಶಬ್ದದಿಂದ ಕೇಳಿದ್ರೆ ಮನುಷ್ಯನೊಳಗೆ ಒಂದಿಷ್ಟು ಬಂದ್ರ ನಮಗೆ ಆತ್ಮನ ಸ್ವೀಕಾರ ಇದೆ ಅಂಥೇಳಿ ಅರ್ಥನ ಅಲ್ಲ. ನಿರಾಶಾಪೂರ್ವಕ ಕಥನೆ ಇರ್ತಿದೆ. ಆಶೆಯನ್ನ ಒಂದು ಹೊಸದು ಹಾಕುವಂಥದ್ದು ಕಥನೆ ಇದೆ, ಹೀಗೆ ಮಾತಿಲ್ಲ. ಅದರ ಒಳಗಿನ ಜಿಜ್ಞಾಸೆಯನ್ನ ಯಥಾರ್ಥತೆಯನ್ನ ಜಾಗೃತಪಡಿಸುವ ಸಲುವಾಗಿ ಕಥೆ ಆಗಿಲ್ಲ ಕಾರ್ಯ. ಅರೆ ವಿಶುದ್ಧಿ ಲಬ್ಧಿ ಆಯಿತು ಅಂತಂದ್ರ ದೇಶನ ಪ್ರತ್ಯಕ್ಷ ಇದೆ ಅಂದಮೇಲೆ ನಮಗೆ ಆತ್ಮ ಮತ್ತು ಪರಮಾತ್ಮ, ರಾಗ ಮತ್ತು ಜ್ಞಾನ, ರಾಗದ ಅಶುಭ, ಪ್ರಶಸ್ತತೆ, ಅಪ್ರಶಸ್ತತೆ ಇವೆಲ್ಲ ಸ್ಪಷ್ಟ ಆಗ್ತವ್ರೆ. ಇವುಗಳನ್ನು ಶಬ್ದದ ಮೂಲಕ ಆಗಮವನ್ನು ಓದಿ ಅಲ್ಲ. ದೇಶನ ಲಬ್ಧಿ ಅಂದ್ರೆ ಏನ? ಆ ವಿಶುದ್ಧಿಯೊಳಗ ಇವೆಲ್ಲ ತಾನಾಗೆ ಸ್ಪಷ್ಟ ಆಗ್ತವೆ. ಪ್ರತಿ ಸಲ ಆಗಮದ ಅವಲಂಬನೆ ಮಾಡಬೇಕಾಗಿಲ್ಲ. ಆಗಮವೇ ಯಾವ ಆತ್ಮನ ಉಪಲಬ್ಧಿಯ ಸಲುವಾಗಿ ಆಧಾರ ಆಗ್ತಿದೆಯೋ ಅಂಥ ಜೀವದ ಯಾವ ಅಂತಃಪರಿಣತಿ ಇದೆಯೋ ಅದರ ಹೆಸರು ವಿಶುದ್ಧಿ ಲಬ್ಧಿ ಇದೆ. ತಿಳಿದನ? ಆತ್ಮನ ಮುಖ್ಯತೆಯಿಂದ ಆತ್ಮನ ಉದ್ದೇಶ ಅದೇ ಒಂದೇ ಒಂದು ಉದ್ದೇಶ. ನಾನು ಇಂಥ ಆತ್ಮ ಇದ್ದೇನೆ, ಇಂಥ ವಸ್ತು ಇದ್ದೇನೆ, ಇಂಥ ಚಮತ್ಕಾರಿ ವಸ್ತು. ಅಗ್ನಿಯಿಂದ ಸುಡುವುದಿಲ್ಲ, ನೀರಿನಿಂದ ನೆನೆಯುವುದಿಲ್ಲ, ಖಡ್ಗದಿಂದ ತುಂಡಾಗುವುದಿಲ್ಲ. ಇಂಥ ಚಮತ್ಕಾರಿ ವಸ್ತು ನಾನಿರುವಳೆದೊಳಗ ಯಾವುದು ಅಗ್ನಿಯಿಂದ ಸುಟ್ಟು ಹೋಗ್ತಿದೆ, ಯಾವುದು ನೀರಿನಿಂದ ನೆನೆದು ಹೋಗ್ತಿದೆ, ಯಾವುದು ಖಡ್ಗದಿಂದ ತುಂಡಾಗ್ತಿದೆ, ಅದನ್ನು ನಾನು ಅಂಥೇಳಿ ಅದರ ರಕ್ಷಣೆಯ ಸಲುವಾಗಿ ನಾನು ನನ್ನ ಜೀವನವನ್ನೆಲ್ಲ ಮುಡುಪಾಗಿಟ್ಟಿದ್ದೇನಲ್ಲ. ಎಂಥ ಅಜ್ಞಾನಿ! ಅಲ್ಲಿ ಆ ಕೊಂಡೇಶ ಬಾಲಕ ಈ ಮಾತಿನೊಳಗೆ ಏನು ತಿಳಿದ? ಅರೆ ಯಾವುದ ಶಸ್ತ್ರದಿಂದ ತುಂಡಾಗಿ ಹೋಗ್ತಿದೆ, ಬಿಸಿಲಿನಿಂದ ಬಾಡಿ ಹೋಗ್ತಿದೆ, ಅಗ್ನಿಯಿಂದ ಸುಟ್ಟು ಹೋಗ್ತಿದೆ, ಅದನ್ನ ರಕ್ಷಣೆ ಮಾಡುವ ಸಲುವಾಗಿ ನಾನು ನನ್ನ ಜೀವನವನ್ನು ಸವಿಸ್ತಾ ಇದ್ದೇನಲ್ಲ. ನಿಜವಾಗಿ ನಾನು ಇಂಥವಿದ್ದೇನೆ. ಎಷ್ಟು ನಿರ್ಭಯತೆ ಆ ಬಾಲಕನಿಗೆ ಬಂತು. ಮತ್ತು ಇಷ್ಟು ಶಾಸ್ತ್ರ ಓದಿದ ನಂತರ ಒಂದು ಸ್ವಲ್ಪ ಎಡವಿದರೆ ನಮ್ಮಲ್ಲಿ ಭಯ ಎಷ್ಟಾಗ್ತಿದೆ. ನಮಗೆ ಜ್ಞಾನ ಎಷ್ಟ, ಆ ಬಾಲಕನಿಗೆ ಜ್ಞಾನ ಎಷ್ಟ? ಯೋಚನೆ ಮಾಡೋದು. ಒಂದು ಸ್ವಲ್ಪ ಏನಾದರೂ ಅರೆ ಆ ನೋಡುವಂಥ ಮಷಿನ್ದೊಳಗೆ ಏನರ ಹೆಚ್ಚು ಕಡಿಮೆ ಇದ್ದು ನಿನಗೆ BP ಹೆಚ್ಚಾಗಿದೆ ಅಂಥೇಳಿ ಹೇಳಿದ್ರೆ ಎಷ್ಟು ಗಾಬರಿ ಆಗ್ತದೆ. ಅವನು ಸರ್ಪದಂಶ ಮಾಡಿದ್ರೂ ನಾನು ಸಾಯುತ್ತಿಲ್ಲ ಅನ್ನಬೇಕಾದ್ರೆ ಅವನ ಆಂತರ್ಯದೊಳಗೆ ಆ ಖಡ್ಗದಿಂದ ತುಂಡಾಗುವುದಿಲ್ಲ ಅನ್ನುವಂಥ ಶಬ್ದದ ಮೇಲೆ ಆ ತುಂಡ ಆಗದೇ ಇರುವಂಥ ವಸ್ತು ಮತ್ತು ತುಂಡಾಗುವಂಥ ವಸ್ತುವಿನೊಳಗೆ ಭೇದ ಎಷ್ಟು ಸ್ಪಷ್ಟ. ನಾವು ಇಷ್ಟೆಲ್ಲ ಕೇಳಿದೆವು, ಭಯ ಪಡ್ತೇವೋ ಅಥವಾ ಇಲ್ಲ? ರಿಪೋರ್ಟ್ ಬಹಳ ನನ್ನ ತಲೆಯೊಳಗಿದೆ ಮೊದಲಿನಿಂದನ. ಆ ಎಕ್ಸ್ರೇ ರಿಪೋರ್ಟ್ ಕುಡಿದಿದ್ದು ಮನೆಯೊಳಗೆ ಏನಾದರೂ ಅವನ ಮನೆಯೊಳಗೆ ಏನಾದರೂ ಜಗಳ ಆಗಿತ್ತು, ಅವನ ಜೀವನದೊಳಗೆ ಏನೋ ಸಮಸ್ಯೆ ಇತ್ತು, ಅವನು ಬರೆದು ಬಿಟ್ರೆ ಅದರ ಮೇಲೆ ನಮ್ದು ಎಷ್ಟು ವಿಶ್ವಾಸ. ಬೇಕಾದ್ರೆ ಇನ್ನೊಂದು ಕಡೆಗೆ ಎಕ್ಸ್ರೇ ತೆಗೆಸೋದು, ಆದ್ರೆ ಅದಕ್ಕೂ ಕೂಡ ಆ ವಿಶ್ವಾಸನ ಕಾರಣ ಇದೆ. ಹೌದು ಅಥವಾ ಇಲ್ಲ? ಇನ್ನೊಬ್ಬನಿಗೆ ಇನ್ನೊಬ್ಬ ಡಾಕ್ಟರಿಗೆ ತೋರಿಸೋನು, ಅದಕ್ಕೂ ಕೂಡ ಆ ವಿಶ್ವಾಸ ಅಥವಾ ಇದರ ಭಯನ ಕಾರಣ ಇದೆ. ಇದು ಬಿಟ್ಟು ಹೋದರೆ ನನ್ನ ಅಭಾವ ಆಗ್ತಿದೆ ಅನ್ನೋದು ನಮ್ಮ ಬುದ್ಧಿಯೊಳಗೆ ಸ್ಥಿರ ಇದೆ.
ಇದು ಬಿಟ್ಟು ಹೋದ ನಂತರ ಕೂಡ ನನ್ನ ಅಸ್ತಿತ್ವ ಉಳಿತಿದೆ, ಇರ್ತಿದೆ ಅನ್ನೋದು ನಮಗೆ ವಿಕಲ್ಪದೊಳಗೂ ಕೂಡ ದೃಢ ಆಗಿಲ್ಲ. ಆದ್ರೆ ಆ ಬಾಲಕನಿಗೆ ಒಂದೇ ಒಂದು ಸಲ ಕೇಳಿದ ಮೇಲೆ ಆಗಿ ಹೋಯಿತು, ಕಾಲಲಬ್ಧಿ ಬಂದಿತ್ತು. ಹೌದು ಅಥವಾ ಇಲ್ಲ? ಉಪಾದಾನದ ಯೋಗ್ಯತೆ ಬಂದಿತ್ತು. ಹಾಗಾದ್ರೆ ನಮ್ದು ಯಾಕೆ ಬರ್ತಾ ಇಲ್ಲ? ಬರೋದಿದೆ, ತಂದುಕೊಳ್ಳೋದಿದೆ ರೀ. ಅದರ ಸಲುವಾಗಿ ವಿಶುದ್ಧಿ ಲಬ್ಧಿ ಅದು ಸ್ವಯಂ ಪಡ್ಕೊಳ್ಳುವಂಥದ್ದಿದೆ. ಯಾವ ಪ್ರಕಾರ ಕರಣಲಬ್ಧಿ ಪುರುಷಾರ್ಥಪೂರ್ವಕ ಆಗ್ತಿದೆಯೋ ಅದೇ ಪ್ರಕಾರ ವಿಶುದ್ಧಿ ಲಬ್ಧಿ ಪುರುಷಾರ್ಥಪೂರ್ವಕ ಬೇಕ್ರಿ. ಅದೇ ಅನುಕೂಲ ಇರುವ ವೇಳೆದೊಳಗ ಅದಕ್ಕೆ ಸಂಬಂಧಿಸಿದ ಹಾಗೆ ವಿಕೃತಿ ವ್ಯಾಕುಲತೆ ಇಲ್ಲದೆ ಇರುವುದರ ಹೆಸರು ವಿಶುದ್ಧಿ ಅಲ್ಲ. ವಿಶುದ್ಧಿ ಯಾವುದಕ್ಕಂತಾರ? ಆತ್ಮನನ್ನ, ಒಬ್ಬ ಆತ್ಮನನ್ನ ತಿಳ್ಕೊಳ್ಳುವ ತೀವ್ರ ಜಿಜ್ಞಾಸೆ, ಧಗಸ್ ಅಂತ ಹೇಳಿದರೆ ಅಲ್ಲಿ ಉತ್ಪನ್ನ ಆದ ನಂತರ ಆ ಜಿನಾಗಮದಲ್ಲಿ ಆ ಆತ್ಮನಿಗೆ ಸಂಬಂಧಿಸಿದ ಹಾಗೆ ಯಾವ್ಯಾವ ಪ್ರಕಾರದ ಕಥನ ಇದೆಯೋ ಆ ಕಥನದ ಅನುಸಾರ ಭಾವದೊಳಗ ನಿರಂತರ ದೇಹ ಮತ್ತು ಆತ್ಮನ ಭಿನ್ನತೆಯ, ವಿಕಾರ ಮತ್ತು ಜ್ಞಾನದ ಭಿನ್ನತೆಯ ನಿರ್ಣಯ ಆಗುವ ರೂಪದಿಂದ ಜ್ಞಾನದ ಪರಿಣತಿ ಆಗುವುದರ ಹೆಸರು ವಿಶುದ್ಧಿ ಲಬ್ಧಿ ಇದೆ. ವಿಶುದ್ಧಿಯದ ಪಾಪ ಬಿಟ್ಟ ಶುಭ ಸಂಯೋಗದೊಳಗೆ ಬಂದೆವು ಅಂತಂದ್ರೆ ವಿಶುದ್ಧಿ ಲಬ್ಧಿ ಆಗಿದೆ ಅಂಥೇಳಿ ಹೇಳೋದನ್ನೇ ಇಲ್ಲ, ಹಾಗೆ ಸ್ವರೂಪ ಇಲ್ಲ.